ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖನ ನಿನ್ನ ಪಾದವ ನೆನವೆ ಗಜಮುಖನ ನಿನ್ನ ಪಾದವ ನೆನವೆ ನಿಜವಾಗಿ ಕರುಣಿಸೋ ವರಗಳ ದೇವ. ಮೂಷಕ ವಾದನ ಮೋದಕ ಹಸ್ತ ಮೂಷಕವಾಗನ ಮೋದಕ ಹಸ್ತ ಪಾಶಾಂಕುಶಧರನ್ ಕಮಲ ಪ್ರಶಸ್ತ. ಮೂಷಕವಾಗನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ. ಸಿದ್ಧಿ ವಿನಾಯಕನ್ ಪುಸ್ತಕ ಗಜಮುಖನ ನಿನ್ನ ಪಾದವ ನೆನವೆ ನಿಜವಾಗಿ ಕರುಣಿಸೋ ವರಗಳ ದೇವ. ಗಜಮುಖನ ನಿನ್ನ ಪಾದವ ನೆನವೆ ಗುರುಚರಣ ಕಭಿನಮಿಸಿ ಗಣಪತಿಯ ಚರಣ ಕಮಲವ ಸ್ಮರಿಸಿ ವಾಣಿವರನ ವಿಮಲಾಂಗ್ರಿಗಳ ಗರ್ಚಿಸಿ ಶ್ರೀಧರಂಗೆರಗೆ ಹರಗಿರಿಗೆ ವಂದಿಸಿ ಪರಾಶರವರ ಸುತಾದಿ ಅನೇಕ ಮುನಿಗಳಿಗಿರದೆ ಕೈ ಮುಗಿದು ಸುರುವೆನು ನಾನೀ ಕಥಾಮೃತವಾಗ. ಕೈ ಮುಗಿದು ತುರುವೆನು ನಾನೀ ಕಥಾಮೃತವಾಗ. ರಾಘವ ಮಹಾವೀರ ರಾಘವ ಮಹಾವೀರ ಕೇಳು ವಿಚಾರಗ ಈಗನ್ನ ಸಂಶಯವ ಪರಿಹರಿಸು ಪೂರಗ. ಈಗನ್ನ ಸಂಶಯವ ಒಂದು ಮೊಳವನು ಸಗಸದಿಂದಲೆತ್ತುವನು. ಎಂದು ನೀನೆತ್ತಿದರೆ ಸಂದೇಹ ಹೋಗಿ ಬಳಿ ಕೊಂದೆ ಮದದಿಂದಲಿಗೆ ನೆಂದು ಬೇಡಿದನು. ರಾಘವ ಮಗ ವೀರ ರಾಘವ ಸೂರ್ಯನಂದನ
ಸಂಬಂಧ ಏರ್ಪಟ್ಟಿತು. ಹೌದು. ಸಖ್ಯವೂ ಒದಗಿ ಬಂತು. ಮಿತ್ರತ್ವವನ್ನ ಪ್ರತಿಜ್ಞಾವಿಧಿಯಾಗಿ ಸ್ವೀಕರಿಸಿ ಆಯಿತು. ಹೌದು. ಅಗ್ನಿ ಸಮ್ಮುಖದಲ್ಲಿ ಸಂಪಾದಿಸಿದಂತಹ ಮಿತ್ರತ್ವ ಮಿತ್ರತನುಜನಾದಂತಹ ನನಗೆ ಅನುಕೂಲ ಅಂತ ಭಾವಿಸಿಯೂ ಆಯಿತು. ಹೌದು. ಇನ್ನೇನು ಕಂಟಕವಾಗಿರಬಹುದಾದ ವಾಲಿಯನ್ನು ನಿಗ್ರಹಿಸುವುದಕ್ಕೆ ಘೋಷಣೆಯೂ ಶ್ರೀಮುಖದಿಂದ ಬಂತು. ಹೌದು. ನಾವು ವಾನರರು, ಆದ್ದರಿಂದಲೇ ಕೆಲವು ಹಿಂದು ಮುಂದಾಗುತ್ತದೆ, ಅಂದರೆ ಕೆಲವು ಮುಂದೆ ಹಿಂದಾಗುತ್ತದೆ. ಹೌದೌದು. ಈಗ ಹಿಂದು ಮುಂದಾದದ್ದೇನು ಅಂತಂದ್ರೆ ರಾಘವ ಮಹಾವೀರ ಅಂತ ತೊಡಗಿದೆ ನಾನು. ಹೌದು. ಅಲ್ಲ ಅಂತ ಅಲ್ಲ, ಆದ್ರೆ ಮಹಾವೀರ ಅಂತ ತೊಡಗುವಾಗ ಯಾರ ವಿರುದ್ಧ ನಿಲ್ಲುವ ಅನ್ನುವುದು ಪ್ರಶ್ನೆ ಆಗ್ತದೆ. ಅನುಮಾನಕ್ಕೆ ಕಾರಣವಾದದ್ದು ಬೇರೇನಲ್ಲ, ಮೊದಲೇ ಗೊತ್ತಿದ್ದ ವಿಷಯ. ಹೌದೌದು. ವಾಲಿಯೊಡನೆ ನೀನು ಯುದ್ಧಕ್ಕೆ ಸನ್ನದ್ಧನಾಗಬೇಕು. ಹೌದು ಹೌದು. ಆದ್ದರಿಂದ ಯಾರ ಸಮ್ಮುಖದಲ್ಲಿ ಯಾರನ್ನು ನಿಲ್ಲಿಸುವಾಗ ಮಹಾವೀರ ಯಾರು ಎಂಬುದು ಪ್ರಶ್ನೆ ಬರ್ತದೆ. ಯಾರಿಗೆ? ನಿಲ್ಲಿಸಬೇಕಾದವನಿಗೆ. ಈಗ ನಾನು ತೊಡಗುವಾಗ ಮಹಾವೀರ ನೀನು ಅಂತಲೇ ಹೇಳುವುದು. ಆದ್ರೆ ಅತಿ ಸೇರಿಸಿದ್ರೆ ಅವನು ಮಹಾವೀರನಾಗುತ್ತಾನೆ. ಒಂದು ವಿಷಯದಲ್ಲಿ ಪರಿಚಯ ಇರುವಾಗ ಅಪರಿಚಿತವಾದ ವಿಷಯದಲ್ಲಿ ಸಣ್ಣದೊಂದು ಅನುಮಾನ ಮೂಡಿದರೆ ಅಪರಾಧ ಅಲ್ಲ. ಅನುಮಾನ ಅಪರಾಧವೇನಲ್ಲ, ಅಲ್ವೇ ಅಲ್ಲ. ಅನುಮಾನವು ಕುತೂಹಲವಾದಾಗ ಅದು ಸತ್ಫಲವನ್ನೇ ಕೊಡುವಂತಹದ್ದು. ಆದ್ದರಿಂದ ಅದರಲ್ಲಿಯೂ ವಿಶೇಷವಾಗಿ ನೀನು ನಾವಿಬ್ಬರೂ ತುಲ್ಯಾರ ಮಿತ್ರತ್ವವನ್ನು ಹೊಂದಿದ ಬಳಿಕವೂ ಅನುಮಾನ ಮೂಡಿತು ಅಂತಾದರೆ ಪರಿಹರಿಸಿಕೊಳ್ಳಬಹುದಲ್ಲ. ಅದೇ ಆ ಮಿತ್ರತ್ವದ ಸಹಜವಾದ ಪ್ರೀತಿಯ ಭಾವದಿಂದಲೇ ಪ್ರಸ್ತಾಪಿಸುವುದಿದನ್ನು. ಏನನ್ನು? ನನ್ನ ಕಣ್ಮುಂದೆ ಸೃಷ್ಟಿಯಾದ ಒಂದು ಜಗತ್ತು ವಾಲಿ ಮತ್ತು ರಾಮರು ಉಭಯಮುಖಿಯಾಗಿ ನ್ಯಾಯವನ್ನು ಈಕ್ಷಿಸುವಂತಹ ಸಮಯದಲ್ಲಿ ಸುಗ್ರೀವ ಪ್ರತ್ಯೇಕನಾದ ಸಂದರ್ಭ ಅಂತ ಬಂತು ಅಂತಾದ್ರೆ ರಾಮ ಮತ್ತು ವಾಲಿ ಉಭಯರೂ ಹೋರಾಡುವಂತಹ ಸಂದರ್ಭದಲ್ಲಿ ಅಲ್ಲ, ಒಂದು ಕಲಿತೇನೆ ಅಂತ ವಾಕ್ಯವನ್ನು ಹಾಗೆ ಬಳಸಿಕೊಳ್ಳಬೇಡ. ವಾಲಿಯನ್ನ ಕೊಂದು ನಿನಗೆ ರುಮೆಯನ್ನ ಬಿಡಿಸಿಕೊಡ್ತೇನೆ ಎನ್ನುವುದು ನನ್ನ ಮಾತು. ನಾವಿಬ್ಬರೂ ಮುಖಾಮುಖಿಯಾಗುತ್ತೇವೆ ಹಾಗೆಲ್ಲ ಯೋಚಿಸಬೇಡ. ಆದೀತಪ್ಪ. ಹೇಗೆ ನಾನು ವ್ಯವಹರಿಸಬೇಕು ಎನ್ನುವುದು ನನ್ನ ನಿರ್ಣಯನೆಗೆ ಬಿಟ್ಟ ವಿಷಯವಲ್ಲ. ಆದ್ದರಿಂದ ನಿನ್ನನ್ನು ಹೀಗೆ ಅಣ್ಣನನ್ನು ಕರೆ ಎಂದು ನಾನು ಕರೆದುಕೊಂಡು ಬಂದ ಬಳಿಕ ರಾಘವ ಮಹಾವೀರ ಎಂತ ತೊಡಗಿದ ನೀನು ಯಾವ ಸಂಶಯವನ್ನ ಕಂಡು ನಿನ್ನ ಈ ಭಾವ ಪ್ರಚೋದನೆಗೆ ಕಾರಣವಾಯಿತು ಎನ್ನುವುದನ್ನು ವಿವರಿಸಬೇಕು ತಾನೆ. ಕಾರಣ ಉಂಟು. ಏನದು? ವಾಲಿ ಪರಾಕ್ರಮಿ ಎಂಬುದನ್ನು ನಾವು ಅರಿತವರು. ಆಗಲೇ ಹೇಳಿದ್ದೀವಿ. ಹೌದೌದು. ದೇವತೆಗಳು ಅಂಜುತ್ತಾರೆ. ಕಾರಣ ಉಂಟು. ಸಮ್ಮುಖದಲ್ಲಿರುವುದು ದುಂದುಬಿಯ ಅಟ್ಟೆ. ಪ್ರಸಂಗತ್ವೇನ ನೀನು ಆಗ ಹೇಳಿದಂತಹ ದುಷ್ಟನಾದಂತಹ ದುಂದುಬಿಯ ಅಟ್ಟೆ ಇದು. ಯಾವ ದುಂದುಬಿಯು ಮೊದಲು ಹೋರಾಟಕ್ಕೆ ಸಮುದ್ರ ರಾಜನನ್ನ ಕರೆದು ಅವನು ಹಿಮವತ್ ಪರ್ವತವನ್ನ ತೋರಿಸಿದಾಗ ಅವನಲ್ಲಿಯೂ ಹೋಗಿ ಅವನು ಹೇಳಿದ ವಾಲಿಯನ್ನು ಪರಾಕ್ರಮಿಗಳನ್ನೇ ತುಡುಕಬೇಕೆಂಬ ಸತ್ಸಂಕಲ್ಪದಿಂದ ಹೊರಟವ. ದುಸ್ಸಂಕಲ್ಪವೂ ಇರಬಹುದು, ಆದ್ರೆ ತೊಡಗಿದ್ದು ವಾಲಿಯಲ್ಲಿ. ಪರಿಣಾಮವಾಗಿ ಋಷ್ಯಮುಖದಲ್ಲಿ ವಾಸ ಮಾಡುವುದಕ್ಕೊಂದು ಅನುಕೂಲ ಒದಗಿ ಬರುವುದಕ್ಕೆ ಕಾರಣವಾಯಿತು ಎನ್ನುವುದು ನನಗೆ ಧನ್ಯತೆಯ ಭಾವ. ಹೌದು. ಆದರೂ ಋಷಿಗಳೂ ಸಹ ತಮ್ಮ ಸಿದ್ಧಿಗೆ ಯಾವ ಪ್ರದೇಶವನ್ನ ಆಯ್ದುಕೊಳ್ಳುತ್ತಾರೋ ಅಂತಹ ಶ್ರೇಷ್ಠವಾದಂತಹ ಋಷ್ಯಮುಖ ಅಲ್ಲಿ ಕುಳಿತಿದ್ದೇನೆ ನಾನು. ಆದ್ರೆ ಒಂದುಂಟು, ಇದು ವಾಲಿಗೆ ಸಮೀಪವರ್ತಿಯಾದ ಜಾಗ ಆಗಲಿ. ಆದ್ದರಿಂದ ಕಾಲಕ್ಕೆ ನಾನು ಯಾವಾಗ ರುಮೆಯನ್ನು ಅಪೇಕ್ಷಿಸಿ ಆಸೆ ಪಟ್ಟು ಕಿಷ್ಕಿಂದಾಮುಖನಾಗಿ ಕುಳಿತಿರ್ತೇನೋ ಅಂತಹ ಗಳಿಗೆಯಲ್ಲಿ ಎನ್ನುವ ಹಾಗೆಯೇ ವಾಲಿ ಅಲ್ಲಿಗೆ ಬರ್ತಾನೆ. ಹೌದು. ಆ ದುಂದುಬಿ ಅಟ್ಟೆಯನ್ನ ಮೊಣಕಾಲ್ವರೆಗೆ ಎತ್ತುತ್ತಾನೆ. ಆಗ ಒಂದು ಸಲ ನನ್ನ ಕಡೆ ತಿರುಗಿ ಒಂದು ಹೂಂಕಾರವನ್ನು ಕೊಡ್ತಾನೆ. ನನ್ನನ್ನು ಬೆಚ್ಚಿಸುವುದಕ್ಕೋ ನನ್ನನ್ನು ಅಂಜಿಸುವುದಕ್ಕೋ ಗೊತ್ತಿಲ್ಲ ನನಗೆ. ಅಥವಾ ಇನ್ನೊಂದು ಸಾಧ್ಯತೆ ಉಂಟು. ಅಯ್ಯ ಸುಗ್ರೀವ, ಮಾನಿನಿಯ ಕಾರಣಕ್ಕಾಗಿ ಆಸೆ ಪಟ್ಟು ಸಂಗ್ರಾಮಕ್ಕೋ ಆಸೆಗೋ ಇಲ್ಲಿ ಬಂದು ನಿಂತರೆ ದುಂದುಬಿ ಅಟ್ಟೆಯ ಕಥೆ ಆಗ್ತದೆ ನಿನಗೆ ಎನ್ನುವುದನ್ನು ಸೂಚಿಸುವುದಕ್ಕೋ ನನಗೆ
ಗೊತ್ತಿಲ್ಲ. ಆದ್ರೆ ಒಂದು ಅಟ್ಟೆಯನ್ನು ಎತ್ತುವಾಗ ಮೊಣಕಾಲ ಪರ್ಯಂತ ಎತ್ತಿದ ಮೇಲೆ ಸುಗ್ರೀವ ಕುಳಿತ ಋಷ್ಯಮುಖದ ಕಡೆಗೆ ಒಂದು ಸಲ ಕಣ್ಣಾಡಿಸುವುದು ಸತ್ಯ. ಆದ್ದರಿಂದ ನಮ್ಮವರು ಯಾರೂ ಅದನ್ನು ಮುಟ್ಟುವುದಕ್ಕೆ ಹೋಗುವುದಿಲ್ಲ. ಮಹಾಪರಾಕ್ರಮಿ ವಾಲಿ ಎಂಬುದಕ್ಕೆ ಪ್ರತೀಕವಾಗಿ ಸ್ಮಾರಕವಾಗಿ ಅದು ನೆಲೆ ನಿಂತಿದೆ. ಅಂತಹ ದುಂದುಬಿಯ ಅಟ್ಟೆಯನ್ನು ಎತ್ತುವ ಪರಾಕ್ರಮಿ ಅವನನ್ನು ಗೆಲ್ಲುವುದಕ್ಕೆ, ಅವನನ್ನು ಪರಾಜಯಗೊಳಿಸುವುದಕ್ಕೆ, ಅಥವಾ ಈಗಾಗಲೇ ಆಡಿದ ಮಾತನ್ನು ಸತ್ಯ ಮಾಡುವುದಕ್ಕೆ ಸಾಧ್ಯ ಆಗುತ್ತದೋ ಎಂಬುದು ಪ್ರಶ್ನೆ ಅಲ್ಲ. ಆದ್ರೆ ಸಮ್ಮುಖದಲ್ಲಿ ಹೋಗಿ ನಿಲ್ಲಬೇಕಾದವನು ನಾನಲ್ವಾ? ಆದ್ದರಿಂದ ಕೇಳುವುದು, ಈ ಅಟ್ಟೆಯನ್ನು ಪರೀಕ್ಷೆಯಾಗಿ ಬಳಸಿಕೊಂಡ್ರೆ ರಾಘವನಾಗಿ ನೀನೇನು ಮಾಡಬಹುದು ಅಂತ ಪ್ರಶ್ನೆ ಆಗ್ತಾ ಇದೆ. ಒಂದು ಸಂದೇಹ. ಹೌದು, ಇನ್ನೂ ಒಂದುಂಟು. ಮಾತಿಗೆ ಹಲವು ಮಾತು ಯಾಕೆ ಬೇಕು ಹೇಳು? ಬೇಡ ಬೇಡ, ಕ್ರಿಯೆ ಸಾಕಷ್ಟು ತಾನೆ, ಅಷ್ಟು ಸಾಕು. ಆದ್ದರಿಂದ ಎಡಗಾಲ ತುದಿಯಿಂದ ಚಿಮ್ಮಿದ್ದೇನೆ. ಆಹಾ ಆಹಾ, 10 ಯೋಜನ ದೂರಕ್ಕೆ ಹೋಗಿ ಬಿತ್ತು ಅಂತ ಹನುಮಂತ ಹೇಳಿದ್ದಾನೆ. ಅಳೆದು ಬಂದಾಯ್ತು ಅವರು. ಹೌದೌದು, ಅಳೆಯುವುದಕ್ಕಿದ್ದಾರೆ ಅವರು. 10 ಯೋಜನ ಪರ್ಯಂತ ದುಂದುಬಿ ಅಟ್ಟೆ ಸಾಗಿತ್ತು ಅಂತಂದ್ರೆ ನನ್ನ ಮನಸ್ಸಿನ ಆಳದಲ್ಲಿರುವ ವಾಲಿಯ ಭಯವು ಅಷ್ಟು ಯೋಜನ ದೂರಕ್ಕೆ ಹೋಯಿತು ಅಂತ ಅರ್ಥ. ನಿರ್ಭೀತನಾದೆ, ಹೌದಷ್ಟೇ, ನಿರ್ಭೀತನಾದೆ. ಆದರೆ ಅವನ ಪರಾಕ್ರಮಕ್ಕೆ ಇನ್ನೊಂದು ಪ್ರಸ್ತಾಪ ಉಂಟು, ಇನ್ನೂ ಒಂದು ರೂಪ. ಹೌದಪ್ಪ, ಹೌದು ಹೌದು ಹೌದು, ಬೇರೆ ಕಾರಣ ಏನೂ ಅಲ್ಲ. ನೋಡು, ನನ್ನ ಮೂಡಿಗೆಯಲ್ಲಿ ಜಾತಬಾಣಗಳು ಬಾಣಜಾತಂಗಳಿವೆ ಅಂತ ಆಡುವಾಗ ನೀನ್ ತೊಡಗಿದೆ. ಜಾಣನಾದರೆ ನೀ ನೋಡು. ಹೌದೌದು, ಜಾಣನಾದರೆ ನೀ ನೋಡು. ಆ ಶಬ್ದ ಹೇಳದೇ ಇದ್ರೆ ಈ ಪ್ರಸ್ತಾಪ ಬರ್ತಿರ್ಲಿಲ್ಲ. ನೋಡಿದೆ, ಬಾಣಜಾತಂಗಳುಂಟು. ಒಂದು ಬಾಣ ಪ್ರಯೋಗಿಸಿದ್ರೆ ಅದು ಮಾಡಬೇಕಾದ ಕಾರ್ಯವನ್ನು ಮಾಡಿ ಶುದ್ಧನಾಗಿ ಮತ್ತೆ ಬತ್ತಳಿಕೆಯನ್ನು ಸೇರ್ತದೆ ಅಂತ ಸಾರಿದ್ದೆ. ಆದರೆ ಜಾಣನಾದರೆ ಅಂತ ಹೇಳುವಾಗ ನಾನೊಂದ್ ಸ್ವಲ್ಪ ಜಾಣನಾಗಬೇಕು ಅಂತ ಅನಿಸ್ತು. ಅದಕ್ಕೆ ಜಾಣನಾಗಿದ್ದಿ, ಆದ್ದರಿಂದಲೇ ನಿನ್ನನ್ನು ಪ್ರೀತಿಯಿಂದ ಹೇಳಿದ ಮಾತದು, ಜಾಣನಾದರೆ ನೋಡು ಅಂತ. ಅದಕ್ಕಾಗಿಯೇ ಒಂದುಂಟು. ಏನು? ಇಲ್ಲಿ ತಾಳ ವೃಕ್ಷಗಳು ಕಾಣಿಸ್ತಾವಲ್ಲ, 7 ತಾಳ ವೃಕ್ಷ. ಹೌದೌದು, ಹೇಳಿದ್ದಾವೆ. ಹೌದು, ಒಂದಕ್ಕೊಂದು ಸಮವಾದ ರೇಖೆಯಲ್ಲಿ ಇಲ್ಲ. ಆದರೂ ನನ್ನ ಅಣ್ಣನಾದ ವಾಲಿ ಅದನ್ನು ಒಂದೇ ಬಾಣದಿಂದ ತನಗೆ ಬೇಕಾದ ಹಾಗೆ ಕತ್ತರಿಸಿ ಚಿಮ್ಮುತ್ತಾನೆ. ಚಿಮ್ಮಿದ ತಾಳ ವೃಕ್ಷ ಮತ್ತೆ ಅದು ಚಿಗುರೊಡಿತದೆ. ಅದರ ಅರ್ಥ ಇಷ್ಟೇ, ನನ್ನ ಮನದಾಳದಲ್ಲಿ ರುಮೆಯ ಭಾವ ಹೇಗೆ ಚಿಗುರೊಡಿತದೋ ಹಾಗೆ ವಾಲಿಯ ಮನದಾಳದಲ್ಲಿಯೂ ಅಂಥದೇ ಒಂದು ಭಾವ, ಸುಗ್ರೀವ ವಿರೋಧಿಯಾದ ಭಾವ ಚಿಗುರೊಡಿತದೆ ಅನ್ನುವುದಕ್ಕೆ ಸಾಕ್ಷಿ ಅದು. ನಮ್ಮ ಸಂಬಂಧ ಮೊದಲು ನೇರವೇ ಇತ್ತು. ಹೌದೌದು, ಅಣ್ಣ ತಮ್ಮ ಹೇಗಿರಬೇಕೆಂಬುದಕ್ಕೆ ವಾನರರೆಲ್ಲ ಅನುಸರಿಸಬೇಕಾದದ್ದು ವಾಲಿ ಸುಗ್ರೀವರನ್ನ ಅಂತಲೇ ಮಾತಿತ್ತು. ಆದ್ರೆ ಈಗ ಹಾಗಲ್ಲ. ಅಣ್ಣ ತಮ್ಮಂದಿರು ಹೇಗಿರಬಾರದೆಂಬುದಕ್ಕೆ ವಾಲಿ ಸುಗ್ರೀವರ ಹಾಗೆ ಇರಬಾರದು ಅಂತ ಹೇಳುವುದಕ್ಕೆ ತೊಡಗಿದ್ದಾರೆ. ಆದ್ದರಿಂದ ನಮ್ಮ ಸಂಬಂಧ ನೇರ ಆಗುವುದಕ್ಕೆ, ನನ್ನ ಮತ್ತು ವಾಲಿ ಅಣ್ಣನ ಸಂಬಂಧ ವಕ್ರವಾಗಿರುವುದನ್ನು ಸರಿಪಡಿಸುವುದಕ್ಕೆ ನೇರವಾದ ಬಾಣ ಪ್ರಯೋಗಿಸಬಹುದಾದ ನೀನು ಸಪ್ತತಾಳ ವೃಕ್ಷವನ್ನು ಏನು ಮಾಡ್ತಿ ಎಂಬುದನ್ನು ನೋಡುವ ಕುತೂಹಲ ಅಲ್ಲ, ಅದನ್ನೇನಾದರೂ ಮಾಡಿದ್ರೆ ಅದರಿಂದ ನನಗೆ ಪ್ರತಿಕೂಲವಾಗದ ಅನುಕೂಲವಾಗಬಹುದಾದ ಕಾರ್ಯ ಬಾದೀತು ಎಂಬ ನಿರೀಕ್ಷೆ, ಎರಡರ ಕಾರಣಕ್ಕೆ ಕೇಳ್ತಾ ಇದ್ದೇನೆ. ನಿನ್ನ ಕಣ್ಣೆದುರಿಗೆ ಕಾಣುವ ಸಪ್ತತಾಳ ವೃಕ್ಷಗಳನ್ನು ವಾಲಿ ಮರವನ್ನು ಅಲುಗಿಸುವುದರ ಮುಖೇನ ಅದರ ಎಲೆಗಳನ್ನೂ ಉದುರಿಸುತ್ತಿದ್ದ. ಹೌದೌದು, ಅಂದರೆ ಚಂಡಮಾರುತವೇ ಬೀಸಿದರು ಹಣ್ಣೆಲೆಗಳನ್ನು ಮಾತ್ರ ಉದುರಿಸಬಹುದೇ ಹೊರತು ಎಲೆಗಳನ್ನು ಉದುರಿಸುವುದಕ್ಕೆ ಸಾಧ್ಯ ಇಲ್ಲ. ಚಂಡಮಾರುತಕ್ಕಿಂತಲೂ ಪ್ರಚಂಡನಾದಂತಹ ವಾಲಿಯ ಬಲ ಎಷ್ಟು ಎನ್ನುವುದು ಅದರಿಂದ ವೇದ್ಯವಾಗುತ್ತದೆ. ಹೌದು, ಚಿಂತೆ ಬೇಡ. ಬಿಟ್ಟ ಒಂದು ಬಾಣದಿಂದ ಸಪ್ತತಾಳ ವೃಕ್ಷವನ್ನೂ ತುಂಡರಿಸಿದ. ಆ ಬಾಣ ಭೂಮಿಯನ್ನ ನೆಟ್ಟಿತು. ಮುಹೂರ್ತ ಮಾತ್ರ ಕಳೆದು ಪುನಃ ನನ್ನ ಮೂಡಿಗೆಯನ್ನ ಬಂದು ಸೇರಿತು ಎನ್ನುವಲ್ಲಿಗೆ ಯಾವ ಸಪ್ತತಾಳ ವೃಕ್ಷವು ನಿಂತಿತ್ತೋ ಅದು ಪಾತಾಳದಲ್ಲಿದ್ದಂತಹ ರಕ್ಕಸ ನಾಗಲೋಕದಲ್ಲಿ ಇರುವಂತಹವನನ್ನು ಕೊಂದು ಪುನಃ ಬಂದು ಮೂಡಿಗೆಯನ್ನ ಸೇರಿದೆ. ಬಹುಶಃ ಇಷ್ಟಾಗುವಾಗ ನಿನಗೀಗ ಧೈರ್ಯ ಬಂದಿರಬೇಕು. ಖಂಡಿತವಾಗಿಯೂ ಧೈರ್ಯ ಬಂದಿದೆ. ಅಣ್ಣನಾದ ವಾಲಿಯನ್ನ ಯುದ್ಧಕ್ಕೆ ಕರೆಯಬಹುದು. ಆದೀತು.
ರಣಭೂಮಿಗೆ ಕರೀತೇನೆ, ಆದ್ರೆ ಕರೆಯುವ ಕ್ರಮ ಬೇರುಂಟು ನಮ್ದು. ಹೌದೌದು, ವಿಶಿಷ್ಟವಾದ ಕ್ರಮ. ಅಣ್ಣ ಸಿಟ್ಟು ಮಾಡಿಕೊಳ್ತಾನೆ, ಆದ್ರೆ ಒಂದು ಅವನ ಹೃದಯದಲ್ಲಿ ಕಾರುಣ್ಯ ಇದೆ. ಯಾರಿಗೆ ತೋಳಲ್ಲಿ ಅಮಿತವಾದ ಪರಾಕ್ರಮ ಇರ್ತದೋ ಅಂತವರಿಗೆ ಅಂತರಾಳದಲ್ಲಿ ಆತ್ಯಂತಿಕವಾದ ಕಾರುಣ್ಯ ಇರ್ತದೆ ಅಂತ ಲೋಕದ ಮಾತುಂಟು. ಆದ್ದರಿಂದ ಅವನ ಮನಸ್ಸಿನಲ್ಲಿ ಒಮ್ಮೆ ಕರುಣೆ ಹುಟ್ಟಬೇಕು, ಮತ್ತೊಮ್ಮೆ ಆಕ್ರೋಶ ಬರಬೇಕು, ಮಾಡಿದ ತಪ್ಪಿನ ಅರಿವಾಗಬೇಕು. ಹಾಗೆ ಕರಿತೇನೆ, ಅಣ್ಣ ವಾಲಿ ಬಾರಣಕ್ಕೆ ಅಗಣಿತ ಪರಾಕ್ರಮದಿ ಹಗರಣ ಕೊರಗಿ ತಮಗೆ ನುಡಿದ ಭಾವ್ಯ ಕಿಷ್ಕಿಂಧೆಯ ಈ ಸಾಮ್ರಾಜ್ಯದ ಸುತ್ತಮುತ್ತಲೆಲ್ಲವೂ ಕೂಡ ಒಂದು ವಿಶಿಷ್ಟವಾದಂತ ಧ್ವನಿಯ ಮೂಲಕವಾಗಿ ಇಡೀ ಗಿರಿಗಳೆಲ್ಲವೂ ಉರುಳಿ ಬೀಳುತ್ತಾ ಇದೆಯೋ ಅಥವಾ ಭೂಮಿಯೇ ಕಂಪಿಸಿತೋ, ಮೇಘ ಸ್ಫೋಟವಾಗಿರುವಂತಹ ಈ ಗರ್ಜನೆ ಕೇಳಿಸಿತೋ, ಅಥವಾ 100 ಶರಭಗಳು ಸೇರಿ ಏಕಕಾಲಕ್ಕೆ ಗೀಳಿಟ್ಟವೋ, ಗರ್ಜನೆಯನ್ನು ಮಾಡಿದವೋ ಅರ್ಥವಾಗುವುದ ಅಂತ ಎನ್ನುವಂತ ರೀತಿಯಲ್ಲಿ ನಮ್ಮಲ್ಲಿರುವಂತ ಸಭಾಸದರೆಲ್ಲ ಒಮ್ಮೆಲೆ ಗೊಂದಲಕ್ಕೀಡಾಗ್ತಾ ಇದ್ದಾರೆ. ಹೆದರಬೇಕಾದದ್ದಿಲ್ಲ. ಇದು ಇವತ್ತು ಬಂದಿರುವಂತ ಈ ಗರ್ಜನೆ ಮತ್ತೆ ಯಾರದ್ದು ಅಲ್ಲ, ತಲೆ ಕೆಟ್ಟಂತ ಹುಣ್ಣಿಮೆಯ ದಿವಸ ತಲೆ ಕೆಟ್ಟಂತ ನನ್ನ ತಮ್ಮ ಸುಗ್ರೀವನ ಬೊಬ್ಬೆ ಇದು. ತಡ ಮಾಡುವುದಲ್ಲ ಈ ಸಂದರ್ಭದಲ್ಲಿ. ಹೆಚ್ಚಿಗೆ ಇಲ್ಲಿ ಮಾತನಾಡ್ತಾ ಕುಳಿತರೆ ಅವನು ಹುಚ್ಚಿ ಹೇರ್ತಾ ಹೋಗುತ್ತದೆ. ಅದನ್ನ ಇಳಿಸಬೇಕು. ನೇರವಾಗಿ ಇಲ್ಲಿಂದ ಹಾರ್ತೇನಂತೆ, ನೋಡೋಣ. ಓಹೋ, ಭಾನುತನುಜ ಭಣಿರ ಸುಗ್ರೀವ, ನಿನಗೆ ಈ ಶಬ್ದ ಯೋಗ್ಯವಾದದ್ದಲ್ಲ. ಭಾನುತನುಜ ಯಾಕೆ ಗೊತ್ತ ಈ ಶಬ್ದ? ಇಲ್ಲ, ಎಲ್ಲವರಿಗೂ ಅಷ್ಟೇ. ಮಕ್ಕಳ ವಿಚಾರದಲ್ಲಿ ಹೇಳುವಾಗ ಯಾರ ಮಗ ಎನ್ನುವುದಂತ ಒಂದು ವಿಶೇಷಣವನ್ನ ಕೊಡಬೇಕಾಗ್ತದೆ. ಹೌದೌದು. ಇಂಥವರ ಮನೆಯ ಮಕ್ಕಳು ಎಂದ ತಕ್ಷಣದಲ್ಲಿ ಕೆಲವು ಜನರಿಗೆ ಗೌರವ ಬರ್ತದೆ. ನಿನ್ನ ಅಪ್ಪನಿಗೂ ಮಕ್ಕಳಿದ್ದಾರೆ. ಹೌದೌದು. ಒಬ್ಬವ ಬದುಕಿದ್ದಾಗ ಕಾಡುವಂತ ಶನಿ, ಇನ್ನೊಬ್ಬವ ಸತ್ತ ಮೇಲೆ ಕಾಡುವಂತ ಯಮ. ಈ ಇಬ್ಬರ ಗುಣವನ್ನು ಹೊಂದಿದಂತ ನಿನಗೆ ಆಗಾಗ ಬಂದು ಈ ಅಣ್ಣನನ್ನ ಕಾಡುವಂತ ಈ ಒಂದು ಗುಣ ಉಂಟಲ್ಲ, ಅದಕ್ಕಾಗಿ ಹೇಳುವುದು ಅಪ್ಪನಿಗಿರುವಂತ ಯೋಗ್ಯತೆ ಎಲ್ಲ ಮಕ್ಕಳಿಗೆ ಬರಬೇಕು ಅಂತೇಳೇನಿಲ್ಲ. ಆದರೆ ಮಕ್ಕಳಲ್ಲಿ ಎಲ್ಲರಿಗೂ ಕೂಡ ಇಂತಹ ಇನ್ನೊಬ್ಬರನ್ನ ಕಾಡುವಂತ ಗುಣ ಸಮಾನವಾಗಿದೆ ಎಲ್ಲ ನಿನ್ನ ಕುರಿತಾಗಿ. ಹಾಗಾಗಿ ಭಾನು ತನುಜ ಬಳಿರೆ ಮತ್ತು ಮೆಚ್ಚುವುದಲ್ಲ, ಏನು ಧೈರ್ಯ ಕೇಳ್ತಾ ಇರುವುದು. ಯಾಕೆ ಗೊತ್ತೇ? ಈ ಧೈರ್ಯ ಎನ್ನುವಂತಹ ಅರ್ಥದಲ್ಲಿ ಅನೇಕ ಜನರಿಗೆ ಹುಂಬು ಧೈರ್ಯವನ್ನು ಒಂದಿರುತ್ತದೆ. ಕೆಲವು ಜನರಿಗೆ ಕೆಲವು ರೀತಿಯಲ್ಲಿ ಬಂಡೆ ಗಟ್ಟಿದೆ ಅಂತ ತಲೆ ಜಪ್ಪಿಕೊಳ್ಳಬಾರದು. ಕೆಲವು ಜನರಿಗೆ ಎಷ್ಟು ಸರಿ ಜಪ್ಪಿಕೊಂಡರೂ ಕೂಡ ಬುದ್ಧಿ ಬರುವುದಿಲ್ಲ. ಅದು ನಿನ್ನಂತವನನ್ನು ನೋಡಿ ಆ ಮಾತುಗಳನ್ನು ಆಡಿರಬೇಕು. ಇಲ್ಲದೆ ಇದ್ರೆ ನಿನ್ನ ಧೈರ್ಯವು, ನೀನು ಭಾನುತನುಜ, ಲೋಕದಲ್ಲಿ ಎಲ್ಲರೂ ಕೂಡ ಸೂರ್ಯನನ್ನು ಆರಾಧಿಸುವುದು ಯಾತಕ್ಕೆ ಹೇಳು? ತನ್ನ ಬುದ್ಧಿಯನ್ನ ಪ್ರಚೋದನೆ ಮಾಡಲಿ ಎನ್ನುವಂತ ಕಾರಣಕ್ಕಾಗಿ. ನೀನು ಸೂರ್ಯನನ್ನು ಆರಾಧಿಸುವುದಲ್ಲ, ಅವನ ಹತ್ತಿರವೇ ಕುಳಿತುಕೊಂಡಿಯಂತೆ. ಜಗತ್ತಿನಲ್ಲಿ ಸೂರ್ಯನಿಗೆ ಅಭಿಮುಖವಾಗಿ ಹೋದವನೊಬ್ಬನಿದ್ದಾನೆ, ನಮ್ಮ ಅಳಿಯ ನಿನ್ನೊಟ್ಟಿಗೆ ಇದ್ದಾನಲ್ಲ, ಹನುಮಂತ. ಅವ ಎಲ್ಲವುದನ್ನ ಕಲಿತ ಸೂರ್ಯನ ಎದುರಿನಲ್ಲೇ ಹಿಂದುಗಡೆ ತಿರುಗಿಕೊಂಡು. ಮತ್ತೊಬ್ಬವನು ಇದ್ದಾನೆ, ಆತ ಆಗಲ್ಲ, ಸೂರ್ಯನೊಂದಿಗೆ ಸ್ಪರ್ಧೆ ಮಾಡಿ 21 ದಿನಗಳ ಪರ್ಯಂತರವಾಗಿ ಓಡಿದ ಜಾಂಬವಂತ ಇದ್ದಾರೆ. ನೀನು ಇದ್ದೀಯೆ. ಪ್ರಪಂಚದಲ್ಲಿ ಇದು ತನಕ
ಸೂರ್ಯನ ಬೆನ್ನನ್ನು ನೋಡಿದವರು ಯಾರೂ ಇಲ್ಲ. ಹ್ಮ್ ಯಾರಾದರೂ ಸೂರ್ಯನ ಬೆನ್ನು ಹೇಗಿದೆ ಅಂತೇಳಿ ನೋಡಬೇಕು, ಇಲ್ಲಿಗೆ ಕೊಡೋದು. ಹೌದು. ಇವನ ಹತ್ತಿರ ಬಂದು ಕೇಳಿದರೆ ಸೂರ್ಯನ ಬೆನ್ನು ಹೇಗಿದೆ ಅಂತೇಳಿ ಹೇಳ್ತೇವೆ. ಎಷ್ಟೇ ಕೆಲವು ಜನರಿಗೆ ಹಾಗೆ ಹ್ಮ್ ಪಾಯಸದ ರುಚಿ ಸಟ್ಟುಗಕ್ಕೆ ಗೊತ್ತಾಗೋದಿಲ್ಲ. ಆಹಾ ನಿನ್ನಂಥವನಿಗೂ ಅಷ್ಟೇ. ಎಷ್ಟೇ ಸೂರ್ಯನ ಹತ್ತಿರ ಕುಳಿತುಕೊಂಡ್ರೂ ಕೂಡ ಆ ತಲೆಯಲ್ಲಿ ಸಾಮಾನನ್ನು ಹಾಕ್ಲೇ ಇಲ್ಲ ಅವನು. ಹೋಗಿ ಬಿಡು, ಧೈರ್ಯ ಆದರೂ ಕೂಡ ಇದೊಂದು ಹುಂಬು ಧೈರ್ಯ ಉಂಟಲ್ಲ, ಏನು ಧೈರ್ಯದಿಂದ ಬಂದೆ ಎಲೆ ಪರಾಕ್ರಮ. ಮಾನಿನಿಯನ್ನು ಬಿಡುವುದಕ್ಕೆ ದೈದಾಂತದಿಲ್ಲದೆ, ಮಾನಿನಿಯನ್ನು ಬಿಡುವುದಕ್ಕೆ ಮನಸ್ಸು ಬಾರದೆ, ಮನಸ್ಸು ಬಾರದೆ ನೀನು ಕೆಡುವೆ ನೀತಿಯಲ್ಲ ನಿನಗೆ ದಾರಿದೆ. ಅಣ್ಣ ಅಂತ ನಾನು ಪ್ರೀತಿಯಿಂದಲೇ ಸಂಬೋಧಿಸ್ತೇನೆ. ಆದ್ರೆ ಒಂದು ಅಪ್ಪನ ಸುದ್ದಿ ತೆಗೆದು ಮಾತಾಡಿದೆಯಲ್ಲ, ಅದಕ್ಕಾಗಿ ಒಂದು ಆಕ್ಷೇಪದ ನುಡಿಯನ್ನು ಆಡುತ್ತೇನೆ. ಏನು? ಆರಾಧ್ಯನಾದ ಸೂರ್ಯ, ಅನಾರಾಧ್ಯನಾದ ಇಂದ್ರ, ಅವ ನಿನಗೆ ಅಪ್ಪ ಅಲ್ವಾ? ಅಪ್ಪನ ಗುಣ ಮಕ್ಕಳಿಗೆ ಬರಬೇಕು, ಆದ್ರೆ ಅಪ್ಪನ ಅವಗುಣ ಬರಬಾರದು ಅಲ್ವಾ? ಬರಬಾರದು. ಕೆಲವೊಮ್ಮೆ ಬರ್ತದೆ. ಅಪ್ಪನಿಗಿರುವ ರೋಗ ವಂಶವಾಹಿಯಾಗಿ ಮಕ್ಕಳಿಗೆ ಬರ್ತದೆ, ಅಪ್ಪನಿಗಿರುವ ಕಲೆ ವಂಶವಾಹಿಯಾಗಿ ಮಕ್ಕಳಿಗೆ ಬರ್ತದೆ. ಆದ್ರೆ ಅಪ್ಪನ ದೋಷ ಮಕ್ಕಳಿಗೆ ಬರಬಾರ್ದಿತ್ತು. ಹೌದೌದು. ಏನು ಬಂದಿದೆ? ನನ್ನ ಅಪ್ಪನನ್ನು ಪ್ರಸ್ತಾಪಿಸಿ ಮಾತಾಡಿದವಾಗಲೇ ಆಕ್ಷೇಪ ಹುಟ್ಟಿದ್ದು ನನಗೆ. ನಿನ್ನ ಅಪ್ಪ ಏನು ಒಳ್ಳೆಯವನು ಅಂತ ಮಾಡಿದ್ಯೋ? ಲೋಕದಲ್ಲಿ ಯಾವ ಒಳ್ಳೆ ಹೆಣ್ಣು ಮಕ್ಕಳು ಅವನ ಕಣ್ಣಿಗೆ ಬೀಳ್ಲಿಕ್ಕಿಲ್ಲ ಅಲ್ವಾ? ಆದ್ದರಿಂದ ಅಂತಹ ಅಪ್ಪನ ಮಗ ನನ್ನ ಮಾನಿನಿಯನ್ನು ಇಟ್ಟುಕೊಂಡಿ. ಆಕ್ಷೇಪ ಯಾವುದು ಗೊತ್ತಾ? ನಮ್ಮ ವಂಶದಲ್ಲಿ, ನಮ್ಮ ಇತಿಹಾಸದಲ್ಲಿ ಈ ಕಿಷ್ಕಿಗೆ ಒಂದು ಶಾಸನವನ್ನು ಬರೆದವನಿದ್ರೆ ನೀನು ಬರೆದ ಶಾಸನವನ್ನು ನೀನು ಪಲ್ಲಟಿಸಬಾರದು, ತಿದ್ದಬಹುದಿತ್ತು. ಸಂಸ್ಕಾರ ಕೊಟ್ಟಿ, ಉಪನಯನ ಮಾಡಿಸಿದೆ, ಪಾಣಿಗ್ರಹಣ ಮಾಡಿಸಿ ಕನ್ಯಾ ಸ್ವೀಕಾರ ಮಾಡಿ, ಸುಗ್ರೀವ ಇವಳ ಜೊತೆಗೆ ಪಶ್ಚಾತ್ತಾಪ ಪಡ್ತಾ ಇದ್ದೇನೆ ನಾನೀಗ. ಆಯ್ತಪ್ಪ, ಇವಳ ಜೊತೆಗೆ ನೀನು ಸಂಸಾರ ಮಾಡಬೇಕು ಅಂತ ಸೂಚನೆ ಮಾಡಿದವ, ಅವಳನ್ನು ಕಸದಿಟ್ಟುಕೊಂಡಿದ್ದಿ. ಅಂದ್ರೆ ಅರ್ಥ ಏನು ಗೊತ್ತಾ? ಅಪ್ಪನ ಮಗ ನೀನಾದ ಎಂತ ಅರ್ಥ. ಆದ್ದರಿಂದ ಬಂದದ್ದು. ಮಾನಿನಿಯನ್ನು ಕೊಡುವುದಕ್ಕೆ ಮನಸ್ಸು ಬಾರದೆ ಹೋದ್ರೆ, ನೀನು ಎರಡನೇದು ಹೇಳಿದೆ ನೋಡು, ಸೂರ್ಯನ ಮಗ ಶನಿಯಾಗಿ ಕಾಡ್ತಾ ಇದ್ದವ, ಯಮನಾಗಿ ನಿನಗೆ ಉರುಳಾಕ್ತೇನೆ. ಹೆಂಡತಿ ಬೇಕಾ? ನಾನು ಸತಿಯ ಕೊಡೆನು ಜವದೆ, ನಾನು ಸತಿಯ ಕೊಡೆನು, ನಾನು ಸತಿಯ ಕೊಡೆನು, ನಾನು ಸತಿಯ ಕೊಡೆನು ಜವದಿ ಮರಳಿ ಹೋಗಲ, ನೀನು ಎಂದೆ ಪಡೆದ ಭಂಗವೆಲ್ಲ ಮರೆತ, ನಾನು ಸತಿಯ ಕೊಡೆನು, ನಾನು ಸತಿಯ ಕೊಡೆನು ಜವದಿ ಮರಳಿ ಹೋಗಲ, ನೀನು ಎಂದೆ ಪಡೆದ ಭಂಗವೆಲ್ಲ ಮರೆತಲ. ಸತಿಯ ಕೊಡಬೇಕು, ಕೊಡುವುದೆಲ್ಲ ಇಟ್ಟುಕೊಳ್ಳಿಕ್ಕೆ ಯೋಗ್ಯತೆ ಬೇಕಾಗಿರ್ತದೆ. ಅದು ಯೋಗ್ಯತೆ ಇಲ್ಲದೆ ಇದ್ದವನ ಹತ್ತಿರ ಕೊಟ್ಟರೆ ಏನಾಗ್ತದೆ ಗೊತ್ತಾ? ಯಾರು ಕೊಡಿಸಿದಾರಲ್ಲ ಅವರಿಗೆ ದೋಷ ಬರ್ತದೆ. ಬೇರೆ ಎಲ್ಲಿಯೋ ಹೋಗುವುದಕ್ಕಿಂತ ಇಲ್ಲಿರ್ಲಿ ಅಂತೇಳಿ ಇಟ್ಕೊಂಡಿದ್ದೇನೆ. ಏನು ಅಪ್ಪನ ಗುಣ ನಮಗೆ ಬರಬೇಕು. ಉದಾಹರಣೆಯನ್ನ ಕೊಡುವಾಗ ಅಪವಾದವನ್ನ ಕೊಡಕೂಡದು ಅಂತ ಉಂಟು ಶಾಸ್ತ್ರದಲ್ಲಿ. ಇಂದ್ರನ ವಿಚಾರದಲ್ಲಿ ಎಲ್ಲಿಯೋ ಯಾವುದೋ ಒಂದು ಅಪವಾದ ಇರದಿದ್ದರೆ ಅದು ಲೋಕದ ಒಳಿತಿಗಾಗಿ ಎನ್ನುವುದನ್ನ ಮರೆಯಬೇಡ. ಹಾಗಾಗಿ ಹೇಳ್ತಾ ಇರುವುದು. ಇಲ್ಲದೆ ಇದ್ದರೆ ಇವತ್ತಿಗೂ ಕೂಡ ಇಂದ್ರನನ್ನ ದಂಪತಿ ಪೂಜೆಯಲ್ಲಿ ಆರಾಧ್ಯ ದೈವವಾಗಿ ಪೂಜಿಸುವುದು ಯಾತಕ್ಕೆ ಹೇಳು? ಅದಷ್ಟೇ ಅಲ್ಲ, ಭಗವಂತನೂ ಸಹ ಇಂದ್ರನಾಗಿ ಬರಲಿಕ್ಕೆ ಸಾಧ್ಯವಾಗದೆ ಉಪೇಂದ್ರನಾಗಿ ಈ ಕಾಲಕ್ಕೆ ಬರ್ತಾನೆ ಅಂತೇಳಾದ್ರೆ ಇಷ್ಟೊಂದು ದೀರ್ಘವಾದ ಉದಾಹರಣೆ ಇರುವಾಗ ಎಲ್ಲಿಯೋದೋ ಛಿದ್ರಾನ್ವೇಷಣೆಯನ್ನು ಮಾಡ್ತಾ ಇದ್ದೀಯಲ್ಲ, ಅದಕ್ಕೆ ಹೇಳುವುದು. ಎಲ್ಲಿಯೋ ಏನನ್ನೋ ಹೆಕ್ಕುವ ಹುಡುಕುವವನಿಗೆ ತನ್ನ ಸತಿಯನ್ನ ಇಟ್ಟುಕೊಳ್ಳುವಂತ ಯೋಗ್ಯತೆ ಇಲ್ಲದೆ ಇರುವಂತ ಕಾರಣದಿಂದ ನಾನು ಸತಿಯ ಕೊಡೆನು ಮರಳಿ ಹೋಗಲ್ಲ. ಅಣಕವಲ್ಲ ಇಂದು, ಅಣಕವಲ್ಲ ಅಣ್ಣ ನೀನು ಅಣ್ಣರಣದಲ್ಲಿ ಅಣಕವಲ್ಲ
ನಂತೆ ಅಣ್ಣರಣದಲ್ಲಿ ಕಣ್ಣದಿ ನೋಡು ಸಣ್ಣದಿ ನೋಡು ಕರುಗೆಯಿಂದ ಶೌರ್ಯ ಗುಣವೇ. ಅಣ್ಣ ಹೇಳಬೇಡವಾ ಅದನ್ನ? ವಾಲಿ ಅಂತ ಹೇಳ್ಬೇಕಾ? ನೀನು ಏನು ಹೇಳೋದು ಬೇಡ, ಹೋಗು ಸಾಕು. ಆದರೂ ಒಂದು, ಹಾ ಇಷ್ಟು ದಿನಗಳಲ್ಲಿ ಹಾ ಕರೆದು ಬಂದವನಲ್ಲ ನಾನು, ಹಾ ಹಾ ಕರೆಯದೇ ಬಂದವನು. ಹಾ ಆದ್ರೆ ಈಗ ಹಾ. ನಿನ್ನನ್ನು ಕರೆದು ತರಿಸಿದವ ನಾನು. ಹಾ. ಆದ್ದರಿಂದ ಇಷ್ಟು ದಿನ ನೀನು ನನಗೆ ಮಾತಾಡ್ಲಿಕ್ಕೆ ಕೊಡ್ಲಿಲ್ಲ. ಏನು ಮಾಡಿದೆ? ಬಂದ ಮೇಲೆ ಬಿಡ್ಲಿಲ್ಲ ನಿನ್ನ. ಬಂದ ಮೇಲೆ ಹಾ. ಸೂರ್ಯನ ಬೆನ್ನು ಕಾಣದೇ ಇದ್ದದಕ್ಕೆ ಆಗದೆ ಇದ್ದವ ಹಾ. ಸೂರ್ಯ ಸುತನ ಬೆನ್ನು ಎಷ್ಟು ಅಗಲು ಉಂಟು ಎಷ್ಟು ದಪ್ಪ ಉಂಟು ಅಂತ ನೋಡುವುದಕ್ಕೆ ಕೈ ಎತ್ತಿ ಮುಷ್ಟಿ ಕಟ್ಟಿ ಹೊಡೆದೆ. ಹಾ ಹಾ ನಾನು ಪೆಟ್ಟು ತಿಂದೆ. ಹಾ. ಹೌದೌದು, ಅದಕ್ಕೂ ವರ್ಣನೆ. ಹೌದಪ್ಪ, ಹೌದಪ್ಪ, ವರ್ಣನೆ ಮಾಡಬೇಕು. ಅದೇ. ಹೌದು. ಹಾ. ನಿಮಗೆ ಸೂರ್ಯನ ಬೆನ್ನು ಕಾಣುವುದಿಲ್ಲ. ಹಾ. ಸತ್ಯ ಯಾವಾಗಲೂ ಪ್ರಕಾಶಪೂರ್ಣವಾಗಿರ್ತದೆ. ಹೌದಾ? ಸತ್ಯದ ಆಚೆಯೂ ಲೋಕ ಇದೆ. ಹಾ ಹೌದೌದು. ಆ ಲೋಕವನ್ನು ಕಾಣುವುದಕ್ಕೆ ಸಹಜವಾದ ಕಣ್ಣು ಸಾಧ್ಯ ಆಗುವುದಿಲ್ಲ. ಮದದ ಕಣ್ಣಿದ್ದವರಿಗೆ ಸತ್ಯಲೋಕ ಕಾಣುವುದೇ ಇಲ್ಲ. ಆದ್ದರಿಂದ ಹೇಳುವುದು, ನಿನಗಾದ್ರೂ ಖಂಡಿತ ನನಗೆ ಕಂಡಿದೆ, ಅದಕ್ಕೆ ಹೇಳುವುದು. ಹೌದಾ? ಹೌದಪ್ಪ. ಹಾ. ಕಾರಣ ಹೇಳ್ತೇನೆ ಕೇಳು. ಹಾ ಮೊದಲೆಲ್ಲ ಬಂದ ಕಾಲಕ್ಕೆ ಬೆನ್ನು ಬಾಗುವಷ್ಟು ಬಡಿದೆ. ಹಾ ಆ ತರುವಾಯ ಹಾ. ಒಂದು ಸಲ ನೀನು ಬಡಿದ್ರೆ ಹಾ ನಾನು ಬರುವುದು, ಹಾ. ಮಾನಿನಿಯ ಕೊಡು ಹಾ. ಕೇಳುವುದು, ಹಾ. ಮಾನಿನಿಯ ಕೊಡೆನು ಅಷ್ಟೇ, ಹೇಳುವುದು, ಅಷ್ಟೇ. ಮತ್ತೆ ನಮ್ಮೊಳಗಡೆ ಹೊಡೆದಾಟ ಆಗುವುದು. ಹೌದು. ಅಲ್ಲಿಗೆ 200 ವರ್ಷಗಳ ಕಾಲ ನಾನು ಮತ್ತೆ ಬರುವುದಿಲ್ಲ. ಇಲ್ಲ ಇಲ್ಲ. ಈಗಾಗಲೇ 5 ಬಾರಿಗೆ ನಮ್ಮ ಹೊಡೆದಾಟ ಮುಗಿದೋಗಿದೆ. ಹಾ ಅದು ಅಣಕ ಅಂತಾಗಿದೆ. ಲೆಕ್ಕ ಇಟ್ಕೊಂಡಿದ್ದಿ? ಹೌದಪ್ಪ. ಹಾ. ಪೆಟ್ಟು ಹೊಡೆದವರಿಗೆ ಲೆಕ್ಕ ಇರುವುದಿಲ್ಲ, ಹಾ. ತಿಂದವರಿಗೆ ಪಕ್ಕ ಲೆಕ್ಕ ಇರ್ತದೆ. ಅಲ್ಲ, ಹೌದೌದು. ಇನ್ನು ಎಷ್ಟು ಸರಿ ಮಾಡ್ಬೇಕು ಅಂತ ಹೇಳಿ ತಿಳ್ಕೊಂಡಿದ್ದಿ? ಇಲ್ಲ, ಅದಕ್ಕಾಗಿ ಹೇಳೋದು. ಹಾ. ಅಣಕವಲ್ಲ ಅಂತ ತೊಡಗಿದ್ದೆ ಅದಕ್ಕೆ. ಓಹೋ. ವಾಲಿ, ಹಾ ಪರಾಕ್ರಮ ನನ್ನಲ್ಲಿ ಉಂಟು, ತೋಳ್ಬಲ ನನ್ನಲ್ಲಿ ಉಂಟು ಎಂಬ ಭಾವದಿಂದ ಬಂದವನಿಗೆ ಬಡಿಬಹುದು, ಬಡಿದು ಸಾಗಬಹುದು ಅಂತ ಆಲೋಚನೆ ಮಾಡಿದ್ದೆ. ಆದ್ರೆ ಎಂದಿನ ಹಾಗೆ ನಿನ್ನೆ ಹೀಗಾಯ್ತು, ಮತ್ತೆ ಇವತ್ತು ಹೀಗಾಗ್ತದೆ, ನಾಳೆಯೂ ಅದೇ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಪ್ರತಿನಿತ್ಯ ಉದಯಿಸುವ ಭಾನುವು ಪ್ರತ್ಯೇಕವಾಗಿ ಗೋಚರಿಸ್ತಾನೆ. ಹೌದೇ? ಕಾಣುವ ಕಣ್ಣು ಬೇಕು. ಆದ್ದರಿಂದ ಹೇಳ್ತೇನೆ, ಮರ್ಯಾದೆಯಾಗಿ ಕಿಷ್ಕಿಂಧ ಸಂಸ್ಥಾನ ಯಾವ ಸಿದ್ಧಾಂತವನ್ನು ನಿನ್ನ ಮುಖಾನವಾಗಿ ಒಪ್ಪಿಕೊಂಡಿದೆಯೋ, ಯಾವ ಕುಟುಂಬವು ಸಂಸಾರವು ಸುಸೂತ್ರವಾಗಿ ಸುಬದ್ಧವಾಗಿ ಸುವ್ಯವಸ್ಥಿತವಾಗಿ ಸಾಗಬೇಕೆಂಬ ಸಂಕಲ್ಪದಿಂದ ಶಾಸನವನ್ನು ಬಲಿದು ನಿಲ್ಲಿಸಿದ್ದೆಯೋ, ಆ ಶಾಸನದ ಪ್ರಕಾರವಾಗಿಯೇ ತಮ್ಮನ ಮಾನಿನಿಯನ್ನು ಮುಟ್ಟುವುದಕ್ಕೆ ಅಣ್ಣನಾದವನಿಗೆ ಕ್ರಮ ಅಲ್ಲ. ಯಾವ ಛಿದ್ರಾನ್ವೇಷಣೆಯ ಉದ್ದೇಶದಿಂದ ಅಪಸವ್ಯಗಳಾದಂತಹ ಉದಾಹರಣೆಯನ್ನು ಕೊಟ್ಟು ಆಕ್ರೋಶಕ್ಕೆ ಕಾರಣನಾಗ್ತಿ ಅಂತ ಆಕ್ಷೇಪಿಸಿದ್ದೆಯೋ, ತಪ್ಪು ಮಾಡಿದವರಿಗೆ ಛಿದ್ರಾನ್ವೇಷಣೆಯ ಉದಾಹರಣೆಯೇ ಸೂಕ್ತವಾಗ್ತದೆ. ಶಾಸ್ತ್ರ ವಿರೋಧ ಅಂತ ಅಲ್ಲ ಅದು. ಆದ್ರೆ ತಪ್ಪು ಮಾಡಿದವರಿಗೆ ಎಚ್ಚರಿಕೆಯನ್ನು ಕೊಡಬೇಕಾದದ್ದು ಕ್ರಮ ಆಗ್ತದೆ. ಆದ್ದರಿಂದ ಅಣ್ಣ ಅಣಕ ಅಲ್ಲ, ಮುನ್ನಿನಂತಲ್ಲ, ಸಮರದಲ್ಲಿ ಸನ್ನದ್ಧನಾಗು, ಏನು ಆಗಬಹುದು ಅಂತ ಆಲೋಚಿಸು. ಅದಲ್ಲ, ಮಾನಿನಿಯನ್ನು ಕೊಡು, ಮೊದಲ ಪ್ರೀತಿಯನ್ನು ನೀಡು, ನಿನ್ನ ಕಿಷ್ಕಿಂಧೆಯನ್ನು ನೀನೇ ಆಳು, ನನಗೆ ಮರ್ಯಾದೆಯಾಗಿ ಮಾನಿನಿಯ ಜೊತೆಗೆ ಬದುಕುವಂತಹ ಅವಕಾಶವನ್ನು ಪರಾಕ್ರಮಿಯಾಗಿ ಹಿರಿಯನಾಗಿ ಕಿಷ್ಕಿಂಧ ಮರ್ಯಾದೆಯ ಸ್ವರೂಪದಾಗಿ ನನಗೆ ಕೊಡು ಅಂತ ಕೇಳುವುದು. ಅದಲ್ಲ, ಈ ಸಲ ಅಣಕ ಅಲ್ಲ, ಪೆಟ್ಟು ಕೊಡುವವ ನಾನು, ತಿನ್ನುವವ ನೀನು. ನೀನು ಬೀಳಲನು ಜನ್ನಂಗ ಕೆರಡ ಕಾಲೊತ್ತನು, ಬೀಳಲನು ಜನಂಗ ಕೆರಡ ಕಾಲೊತ್ತನು, ಕಾಲೊತ್ತನು, ಮೂಲ ಹೋಗು ಸಾಯಿ, ಮೂಲ ಹೋಗು ಸಾಯಿ, ಮೂಲ ಹೋಗು ಸಾಯಿನುತ್ತ ಮನೆಗೆ ನಡೆದನು. ಇವನಿಗೆ ನನ್ನ ಕೈಯ ಪೆಟ್ಟು ಛೆ, ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಸರಿಯಾಗಿ ಕೊಟ್ಟರೆ ಭೂಮಿಯ ಒಳಗಡೆ ಪಾತಾಳದ ಲೋಕದ ಆಚೆ ಹೋಗಿ ಆಚೆ ಕಡೆ ಬೀಳುತ್ತಿರುವಂತ ಇವನಿಗೆ ನಾನು ಇಲ್ಲಿವರೆಗೆ ಹೊಡೆದದ್ದುಂಟ. ಒಂದು ಸಾರಿ ಕಾಲನ್ನು ನೆಲಕ್ಕೆ ಅಪ್ಪಳಿಸಿದೆ ಅಂದ ತಕ್ಷಣದಲ್ಲಿಯೇ ನೆಲದ ಕಂಪಿಗೆ ಧರಾಶಾಯಿಯಾಗಿ ಬೀಳುತ್ತಿರುವಂತ ಇವನಿಗೆ ನಾನು ಕೈಯಲ್ಲಿ ಎತ್ತಿ ಗುದ್ದಿದೆ ಅಂತೇಳಿ, ಆದರೆ ಯಾವ ಕೈಯಿಂದಲೇ ಇವನನ್ನು ಎತ್ತಿಕೊಂಡು ಬಾಲ್ಯದಲ್ಲಿ ಮರವನ್ನು ಏರಿಸುತ್ತಾ ಆಡಿಸುತ್ತಾ ಇದ್ದೇನೋ,
ಯಾವ ಈ ಪರ್ವತಾವಳಿಯನ್ನೆಲ್ಲ ಹಾರಿಸುತ್ತಾ ಇದ್ದೇನೋ, ಇವನಿಗೆ ವಿದ್ಯೆ ಬುದ್ಧಿಗಳನ್ನು ಕಲಿಸಿದ್ದೇನೋ, ಆ ಕೈಯಿಂದ ಇವನಿಗೆ ಹೊಡೆಯಬೇಕು ಅಂತೇಳಿ ಆದಾಗ ನನ್ನ ಕೈಯೇ ನನ್ನನ್ನು ತಡೀತಾ ಇರ್ತದೆ, ಬೇಡ 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 ಅಂತ. ಇನ್ನೇನು ಎದೆಯಿಂದ ದೂಡಿ ಹಾಕಲ್ಲ, ಒಳಗಡೆ ತಮ್ಮ ಎನ್ನುವಂಥ ಒಂದು ಪ್ರೀತಿ ಇರುವಂತಹ ಕಾರಣದಿಂದ ಇವನೆಲ್ಲ ಹತ್ತಿರ ಹೋದರೆ ಒಮ್ಮೆ ತನ್ನನ್ನು ತಬ್ಬಿಕೊಂಡು ಅಂತೇಳಾದರೆ ಇದು ತನಕ ನಾನೇ ನನ್ನ ಸುತ್ತಿಕೊಂಡು ಬಂದಂಥ ಆಭರಣ ಹಾಳಾಗಿ ಹೋಗ್ತದೆ ಎನ್ನುವಂಥ ಕಾರಣದಿಂದ ಅದಕ್ಕೂ ಅವಕಾಶವನ್ನು ಕೊಡಲಿಲ್ಲ. ಮೊಳಕಾಲಿನಂದು ಹಿಡಿದು ಒದೆಯಲ್ಲ ಮಾಡುವುದೇನು ಹೇಳಿ, ಇದೇ ಕಾಲಿನ ಮೇಲೆ ಕುಳ್ಳಿರಿಸಿಕೊಂಡು ಆತನನ್ನು ಎತ್ತಿ ಆಡಿಸಿದ್ದೆ, ಆನೆಯನ್ನು ಆಡಿಸಿದ್ದೆ. ಅದೂ ಬೇಡ, ಕಾಲಿನ ತುದಿಯಿಂದ ಒದೆಯಬೇಕು ಅಂತೇಳಾದರೆ ಕಾಲಿನ ತುದಿಯನ್ನು ನಾವು ಯಾರಾದರೂ ಪಾಪಿಷ್ಟರಿಗೆ ಸ್ಪರ್ಶಿಸಿದರೆ ಅವರ ಪುಣ್ಯ ಸೆಳೆದುಕೊಳ್ಳಬಿಡ್ತಾರಂತೆ. ಇಂಥವ ಪುಣ್ಯ ಸೆಳೆದುಕೊಳ್ಳಲಿ ಅಂತೇಳಿ ಕಾಲಿನ ತುದಿಯಿಂದಲೇ ಒದಿತೇನೆ ಇವನಿಗೆ. ಆದರೂ ಬುದ್ಧಿ ಬರುವುದಿಲ್ಲ, ಏನು ಮಾಡೋದು ಹೇಳಿ. ಅನೇಕ ಸಂದರ್ಭದಲ್ಲಿ ಹಾಗಾಗ್ತದೆ, ನೆಲ ಗಟ್ಟಿ ಇದ್ದರೆ ಎಷ್ಟೇ ಮಳೆ ಬಂದರೂ ಕೆಳಗಿಳಿಯುವುದಿಲ್ಲ. ಇವನ ತಲೆಯಲ್ಲಿ ಇರುವಂಥ ಈ ಕೆಟ್ಟ ಬುದ್ಧಿ ಹೋಗುವಲ್ಲಿವರೆಗೆ ಇವ ಉದ್ಧಾರವೂ ಆಗುವುದಿಲ್ಲ. ಹಾಗಾಗಿ ಮಾಡುವುದೇನೂ ಇಲ್ಲ. ಛೇ, ಮೂಳ ಹೋಗ ಸಾಯ ಹೋದನಣ್ಣನ್ ಎಂದು ತಿಳಿಯುವುದಾದರಿಸಿದನೋ, ಹೋದನಣ್ಣನ್ ಎಂದು ತಿಳಿಯುವುದಾದರಿಸಿದನೋ, ಧರಾಧಿಪತಿಯ ಮುದಲಿಸಿದನು, ಕ್ರೋಧದಿಯು ಧರಾಧಿಪತಿಯ ಮುದಲಿಸಿದನು. ಆಹಾ, ಯಾವ ನಿರೀಕ್ಷೆಯಲ್ಲಿ ಇದ್ದನೋ ಅದಕ್ಕೆ ಪ್ರತಿಕೂಲವಾದ ಪರಿಣಾಮವನ್ನೇ ಅನುಭವಿಸಬೇಕಾಗಿ ಬಂತು. ಏನೇ ಆಗಲಿ, ಕೊನೆಗೆ ನೋಡುತ್ತೇನೆ ಬಿದ್ದದ್ದು ಪಾತಾಳದಲ್ಲಿ ಅಲ್ಲ ಕಿಷ್ಕಿಂಧ ನೆಲದಲ್ಲಿಯೇ ಬಿದ್ದಿದ್ದೇನೆ. ಒಳ್ಳೇದಾಯ್ತು. ಎರಡು ಕಾಲಲ್ಲಿ ಒದ್ದನಲ್ಲ, ಒದ್ದವ ಹಾಗೆ ಜಿಗಿದು ಕಿಷ್ಕಿಂಧೆಯ ಕೋಟೆಯನ್ನು ಪ್ರವೇಶಿಸಿ ಬಿಟ್ಟಿದ್ದಾನೆ. ಆಗಲಿ, ಇಲ್ಲಿ ಇಲ್ಲ ಅನ್ನೋದು ಒಳ್ಳೇದು. ಆದ್ರೆ ಇಲ್ಲಿ ಕರ್ಕೊಂಡು ಬಂದವರೊಬ್ರು ಇದ್ರಲ್ಲ, ಅವರ ವಿಶ್ವಾಸದ ಮೇಲೆ ಬಂದದ್ದಲ್ವಾ? ಎಲ್ಲಿ ಹೋದ್ರು ಅವರು? ಇಲ್ಲೇ ಇದ್ದಾರಲ್ಲ. ಅಯ್ಯ ಸುಗ್ರೀವ, ವಿಶ್ವನಾಯಕ ನಿನ್ನ ವಾಕ್ಯವಾದ ವಿಶ್ವನಾಯಕ ನಿನ್ನ ವಾಕ್ಯವ ವಿಶ್ವಾಸವೆಂದು ನಂಬಿದೆ ನಿಂದು. ವಿಶ್ವಾಸವೆಂದು ನಂಬಿದೆ ನಿಂದು. ಸೂರ್ಯವಂಶದ ರಾಯರಾಡಿದ ತೈದ ತಾಮ್ ತಾಮ್ ತನಗಿಡದ ಸೂರ್ಯವಂಶದ ರಾಯರಾಡಿದ ಕಾರ್ಯ ತಪ್ಪದು ಕಪಟವಲ್ಲದು, ಕಾರ್ಯ ತಪ್ಪದು ಕಪಟವಲ್ಲದು. ವಿಶ್ವನಾಯಕ
ಸಾಕಯ್ಯ ನಿನ್ನ ತಳ್ಳಿಯೋ ಇನ್ನು ಸಾಕಯ್ಯ ನಿನ್ನ ತಳ್ಳಿಯೋ ಇನ್ನು ಸಾಕಯ್ಯ ನಿನ್ನ ತಳ್ಳಿಯೋ ಮಾನವಾಧಿಪ ಮಂಜುಳಾಕರ ನಂಬಿದೆ ನಿಂದು ವಿಶ್ವನಾಯಕ ನಿನ್ನ ವಾಕ್ಯವ ರಾಘವ ಮಹಾವೀರ ಅಂತ ಸಂಬೋಧಿಸಿದ ಸಂಬೋಧನೆಯನ್ನು ಬದಲಿಸಬೇಕಾದಂತಹ ಸನ್ನಿವೇಶ ಒದಗಿ ಬಂತು. ನಾಯಕ ಏನಾಯ್ತು? ಸಾಮಾನ್ಯ ನಾಯಕನಲ್ಲ ನೀನು ಅಂತ ಈಗ ಗೊತ್ತಾಯ್ತು. ಹೌದು, ಸಾಮಾನ್ಯ ನಾಯಕರಾದ್ರೆ ಹಿಡಿದು ಮಾತಾಡಿಸಬಹುದು, ಕೇಳಬಹುದು ನನ್ನ ಕೆಲಸ ಆಗ್ತದೋ ಅಂತ. ಆದ್ರೆ ವಿಶ್ವನಾಯಕರನ್ನು ಕೇಳುವಾಗ ನಮ್ಮ ಕೆಲಸ ಮಾಡಿಕೊಡಿ ಅಂತ ಕೇಳಬೇಕು. ಆದೀತು, ನಿಶ್ಚಿಂತನಾಗಿರು ಅಂತ ಹೇಳ್ತಾರೆ. ಹಾಗೆ ಆಗಬಹುದು ಅಂತ ನಿರೀಕ್ಷೆಯಲ್ಲಿ ಮುಂದೆ ಸಾಗಿದ್ರೆ ಹೇಗಾಗ್ತದೆ ಎನ್ನುವುದಕ್ಕೆ ಈಗ ಸುಗ್ರೀವ ನಿದರ್ಶನನಾಗಿ ನಿಂತಿದ್ದಾನೆ. ಓಹೋ ರಾಮಚಂದ್ರ, ಕಪಿಗಳು ನಾವಾದ್ದರಿಂದ ಕೆಲವು ಹಿಂದೆ ಮುಂದಾಗ್ತದೆ ಮಾತಾಡುವಾಗ ಅಂತ ಮೊದಲೇ ತೊಡಗಿದ್ದೆ ನಾನು. ಹೌದು, ಈಗ ಎರಡೇ ಎರಡು ಮಾತು ನನ್ನದು, ಹೆಚ್ಚು ಮಾತಾಡುವುದಿಲ್ಲ. ಯಾವಾಗ ವಿಶ್ವಾಸದ ಮೈತ್ರಿ ಬಂದ ಆಯಿತು, ಆ ತರುವಾಯದಲ್ಲಿ ಅನುಮಾನ ಮೂಡುವುದು ತಪ್ಪು. ಆದ್ದರಿಂದ ವಿಶ್ವಾಸವನ್ನು ಇಟ್ಟುಕೊಂಡವನು ಆಮೇಲೆ ನನ್ನನ್ನು ಪರೀಕ್ಷಿಸಿದ್ದಾನೆ ಎಂಬ ಕಾರಣಕ್ಕೆ ನಿನ್ನ ಮನಸ್ಸಿಗೇನೋ ಆಘಾತ ಆಗಿರಬೇಕು. ಸ್ವಾಭಿಮಾನಕ್ಕೆ ಉಂಟಾದಂತಹ ಆಘಾತವನ್ನು ಅಷ್ಟು ಬೇಗ ತೋರಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಯಾಕೆ ವಿಶ್ವನಾಯಕನಲ್ವ ನೀನು. ಸಾಮಾನ್ಯನಿಗಾದ್ರೆ ಆಘಾತ ಉಂಟಾದ್ರೋ, ಕೋಪ ಬಂದ್ರೋ, ಅನುಮಾನ ಉಂಟಾದ್ರೋ ಆ ಕ್ಷಣಕ್ಕೆ ಪ್ರತಿಕ್ರಿಯೆ ತೋರಿಸಿ ಬಿಡ್ತಾನೆ. ಆದ್ರೆ ವಿಶ್ವನಾಯಕರು ಸದಾ ನಗುತ್ತಾನೆ ಇರ್ತಾರೆ. ಆದ್ರೆ ಇವ ತನ್ನ ಆತ್ಮಕ್ಕೆ ಘಾತಿಸುವಂತಹ ಪ್ರಶ್ನೆ ಕೇಳಿದ್ದಾನೆ ಎಂಬ ಕಾರಣಕ್ಕೆ ಕೋಪ ಮಾಡಿಕೊಳ್ಳುವುದಿಲ್ಲ. ಅದಕ್ಕಾಗಿ ತಪ್ಪಾಯಿತು. ಒಂದು ಸಲಕ್ಕೆ ಒಪ್ಪಂದ ಆದ ಮೇಲೆ ದುಂದುಬಿಯ ಅಟ್ಟೆಯನ್ನು ಕಾಲಿಂದ ತುಳಿಸಿದ, ತಾಳವೃಕ್ಷವನ್ನು ಕತ್ತರಿಸಿ ಹಾಕುವುದಕ್ಕೆ ಪ್ರೇರಣೆ ಮಾಡಿದ, ಆದ್ದರಿಂದ ವಿಶ್ವಾಸದಲ್ಲಿ ಅನುಮಾನದ ಪ್ರಶ್ನೆಗಳನ್ನು ಕೇಳಿದ ಎಂಬ ಕಾರಣಕ್ಕೆ ನಿನಗೆ ಆತ್ಮಕ್ಕೆ ವಿರುದ್ಧವಾದ, ನಿನ್ನ ಸ್ವಭಾವಕ್ಕೆ ವಿರುದ್ಧವಾದ ಪ್ರಶ್ನೆ ಕೇಳಿದ್ದಾನೆ ಎಂಬ ಅನುಮಾನ ಇದ್ರೆ ಅಲ್ಲಿಯೇ ಹೇಳಬಹುದಿತ್ತು. ಆದರೆ ಇಲ್ಲಿ ಬಂದು ಸ್ವಹಸ್ತೇನ ದಾನಂ ಪರಹಸ್ತೇನ ತಾಡನಂ ಅಲ್ವಾ ನಿಮ್ಮವ್ರು ಹೇಳುದು, ನಮ್ಮವ್ರು ಹೇಳುದಲ್ಲ. ನಾನು ಎಲ್ಲಾ ಮಾತಿಗೂ ಹೂ ಹೇಳುವುದಿಲ್ಲ. ಆಗ್ಲಿ ಅಪ್ಪ, ಆಗ್ಲಿ. ಹಾಗೊಂದು ಮಾತು ಉಂಟು. ಈಗ ನಿನಗೆ ಆಗಿರಬಹುದಾದ ಅವಮಾನಕ್ಕೆ ಈ ವಾಲಿಯಿಂದ ನನಗೆ ಪೆಟ್ಟು ಕೊಡಿಸಿದೆಯೋ ಅಂತ ಪ್ರಶ್ನೆ. ಆಯ್ತು ಬಿಡು, ನನಗೆ ಇದು ಹೊಸದಲ್ಲ. ಇನ್ನೊಂದು 200 ವರ್ಷಕ್ಕೆ ಈ ನೋವೆಲ್ಲ ಮಾಯ್ತದೆ. ಅಷ್ಟೇ ಹೊಡೆದಿದ್ದಾನೆ, ಅದಕ್ಕಿಂತ ಹೆಚ್ಚು ಹೊಡಿಲಿಲ್ಲ. ಆದ್ದರಿಂದ ಇನ್ನು ಸಾಕಯ್ಯ ನಿನ್ನ ತಳ್ಳಿಯು. ಮಾನವಾಧಿಪ ನೀನು ಸತಿಯನ್ನು ಕಳೆದುಕೊಂಡು ಅವಳನ್ನು ಹುಡುಕುವುದಕ್ಕಾಗಿ ಸಾಗ್ತಾ ನಿಂತಿದ್ದೆ. ನಿನಗೆ ಮಾರ್ಗದಲ್ಲಿ ಸುಖವಾಗಲಿ, ನನ್ನ ಸತಿ ಸಿಕ್ಕುವ ಕಾಲಕ್ಕೆ ಸಿಗಲಿ, ಮತ್ತೆ ಸತಿಯ ಕಾರಣಕ್ಕಾಗಿ ಈ ಬಗೆಯಾದ ಬವಣೆ ನನಗೆ ಬಾರದೇ ಇರಲಿ. ಆಯ್ತು, ಹೋಗಿ ಬರಬಹುದು. ಇಲ್ಲಿಂದ ಕಿಷ್ಕಿಂದೆಯಿಂದ ಮುಂದೆ ಹೋಗ್ಲಿಕ್ಕೆ ಕಟ್ಟಿಲ್ಲ. ಸೂರ್ಯನಂದನ ಧೈರ್ಯ ತಾಳಯ್ಯ ಸೂರ್ಯನಂದನ ಧೈರ್ಯ ತಾಳಯ್ಯ ಸೂರ್ಯನಂದನ ಕಾರ್ಯವೆಸಗಲು ಮೋಸವಾಯಿತು.
ಅಂದನ ಸುಗ್ರೀವ, ಓ ನೀನು ಕಳೆದುಕೊಂಡದ್ದು ಎರಡು. ಹೌದು. ಒಂದು ವಿಶ್ವಾಸ, ಹಾ ಇನ್ನೊಂದು ಧೈರ್ಯ. ಹಾ ಯುದ್ಧೋತ್ಸಾಹಿಯಾಗಿ ಸಾಗುವ ಪ್ರತಿಯೊಬ್ಬ ವ್ಯಕ್ತಿಗೂ ಇರಲೇಬೇಕಾದ ಎರಡು ಶಕ್ತಿಗಳದು. ಹಾ ಅವುಗಳನ್ನು ಎಂದೂ ಕಳೆದುಕೊಳ್ಳಬಾರದು. ಹೌದು. ಅದರಲ್ಲಿಯೂ ನಾಯಕನಾಗಿ ಇರುವಂತಹ ವ್ಯಕ್ತಿ ಯಾವ ಪ್ರತಿಕೂಲ ಸಂದರ್ಭ ಒದಗಿ ಬಂದರೂ ಹಾ ತನ್ನ ಒಳಗೆ ಇರಬೇಕಾದಂತಹ ಉತ್ಸಾಹ ಮತ್ತು ವಿಶ್ವಾಸವನ್ನ ಕಳೆದುಕೊಳ್ಳಬಾರದು. ಹಾ ಕಳೆದುಕೊಂಡ ಎಂತಾದರೆ ಅವನನ್ನ ವಿರೋಧಿ ಸೋಲಿಸಬೇಕಾಗಿಲ್ಲ, ಹಾ ಅವನೇ ಸೋಲಿನ ಸುಳಿಗೆ ಸಿಲುಕುತ್ತಾನೆ. ಆಹಾ ಈ ಮುನ್ನುಡಿಯಲ್ಲಿ ನಿನಗೆ ಈ ವಾತಾವರಣದಲ್ಲಿ ಆದಂತಹ ಒಂದು ಸಣ್ಣ ತೊಂದರೆಯನ್ನ ಹೇಳಬೇಕಾಗಿದೆ. ಏನು? ವಾಲಿಯ ಕುರಿತು ನೀನು ಸಾಕಷ್ಟು ಹೇಳಿದ್ದಿ. ಹೌದು. ಆದರೂ ನಿನಗೂ ಮತ್ತು ವಾಲಿಗೂ ಇರುವ ರೂಪ ಸಾಮ್ಯವನ್ನು ನೀನು ಹೇಳಲಿಲ್ಲ, ನಾನೂ ಕೇಳಲಿಲ್ಲ. ನೋಡುವುದಕ್ಕೆ ನೀನು ಮತ್ತು ನಿನ್ನ ಅಣ್ಣ ವಾಲಿ ಇಬ್ಬರೂ ಒಂದೇ ತೆರನಾಗಿದ್ದೀರಿ. ಹೌದೌದು. ಮಹಾ ವೃಕ್ಷಗಳನ್ನು ಕಿತ್ತು ಒಬ್ಬರ ಮೇಲೊಬ್ಬರು ಎಸೆಯುವಾಗ, ಬಲಿಷ್ಠವಾದಂತಹ ಬಂಡೆಗಳನ್ನು ಒಬ್ಬರ ತಲೆ ಮೇಲೊಬ್ಬರು ಎಸೆಯುವಾಗ ವಾಲಿ ಯಾರು ಸುಗ್ರೀವ ಯಾರು ಎನ್ನುವುದೇ ತಿಳಿಯದಾಯಿತು. ನಿಮ್ಮ ಬೆನ್ನ ಭಾಗವನ್ನು ನೋಡಿದರು, ವಾಲಿಯಂತೆ ನೀನು, ನಿನ್ನಂತೆ ಅವನು. ಯಾವ ರೀತಿಯಲ್ಲಿ ನೋಡಿದರು ನಿಮ್ಮಿಬ್ಬರ ಆಳ ಮತ್ತು ಭೇದ ನನಗೆ ಗುರುತಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಆದುದರಿಂದ ನನಗೆ ಶರಣಾಗಿ ಬಂದ ನಿನ್ನ ವಿಷಯದಲ್ಲಿ ನಾನು ತಾಳ್ಮೆಯನ್ನು ವಹಿಸಿದೆ. ಸರಿಯಾದ ಸಂದರ್ಭ ಸಿಕ್ಕಾಗಲೇ ನಾನು ಕಾರ್ಯವನ್ನ ಕೈಗೆತ್ತಿಕೊಳ್ಳಬೇಕು ಎಂದು ಯೋಚಿಸಿ ನಿನ್ನನ್ನು ನಿರೀಕ್ಷಿಸುತ್ತಿದ್ದೆ. ಆದ್ದರಿಂದ ಇನ್ನು ಎಷ್ಟೋ ವರ್ಷ ಬೇಕು ತನ್ನ ನೋವು ಮಾಸಲಿಕ್ಕೆ ಅಂತ ಹೇಳಿದೆಯಲ್ಲ, ಅದೇನೂ ಬೇಡ. ಇದೋ ನಿನ್ನನ್ನು ಸ್ಪರ್ಶಿಸಿದ್ದೇನೆ, ನಿನ್ನ ಬೆನ್ನು ನೇವರಿಸಿದ್ದೇನೆ, ನಿನ್ನಲ್ಲಿ ಆತ್ಮವಿಶ್ವಾಸದ ಮೂಡುವ ಹಾಗೆ ಮಾತುಗಳನ್ನಾಡಿದ್ದೇನೆ. ಈಗ ನೋವುಂಟೋ ಹೇಳು? ಖಂಡಿತವಾಗಿಯೂ ಇಲ್ಲ. ನೋವಿಲ್ಲ ಅಂತಾದರೆ ನೀನು ಮಾಡಲೇಬೇಕಾದ ಒಂದು ಕೆಲಸ ಉಂಟು. ಅದಕ್ಕೂ ಮೊದಲು ನಾವೂ ಮಾಡಬೇಕಾದ ಒಂದು ಕೆಲಸ ಉಂಟು. ಏನದು? ಇಗೋ ಗಜಪುಷ್ಪಿ ಮಾಲೆಯನ್ನ ಸುಗ್ರೀವನಿಗಾಗಿ ತಂದಿದ್ದಾನೆ ಲಕ್ಷ್ಮಣ. ಕೆಂಪು ಹೂವು ದೊಡ್ಡದಾಗಿದೆ, ನಿನ್ನ ಕೊರಳಿಗೆ ಅವನು ಹಾಕ್ತಾನೆ. ಅವ ಕಾಂಚನ ಮಾಲೆಯನ್ನು ಹಾಕಿ ಬರಬಹುದು. ಆದ್ದರಿಂದ ನಾನು ಗಜಪುಷ್ಪದ ಮಾಲೆಯನ್ನು ಧರಿಸಬೇಕು. ಈ ಪುಷ್ಪವನ್ನು ತಿಂದರೆ ಮತ್ತೆ ಇರ್ತದಂತೆ, ಆಘ್ರಾಣಿಸಿದ್ರೆ ಶಕ್ತಿ ಬರ್ತದಂತೆ. ಅಂಥದ್ದೊಂದು ಔಷಧೀಯ ಗುಣವುಳ್ಳ ಪುಷ್ಪ ಇದು. ಅದರ ಹೂವು ಧರಿಸುವುದುಂಟು ನಾವು, ಆದ್ರೆ ಲಕ್ಷ್ಮಣ ಧರಿಸಿದವಾಗ, ಲಕ್ಷ್ಮಣ ನಿನಗೆ ಹಾಕಿದಾಗ ಆದ ಅನುಭವವೇ ಬೇರೆ. ಈಗ ಆತ್ಮವಿಶ್ವಾಸ ಅಲ್ಲ, ಅತಿಯಾದ ಉತ್ಸಾಹವು ಉಂಟಾಗಿ. ಆದ್ದರಿಂದ ಮತ್ತೊಮ್ಮೆ ಕರಿ ಅಣ್ಣನನ್ನು. ಆದೀತು. ಆದ್ರೆ ಒಂದು ಏನು? ಈ ಮೊದಲಿನ ಹಾಗೆ ಸಾಗೋಣವಾ? ಬೇಡ, ಈ ಮಾರ್ಗದಲ್ಲಿ ಹೋಗೋಣ. ಸಪ್ತಜನಾಶ್ರಮದ ಮಾರ್ಗ ಇದು. 7 ಋಷಿಗಳು ಇಲ್ಲಿ ತಪಸ್ಸನ್ನ ಮಾಡಿ ಅದು ತಲೆ ಕೆಳಗಾಗಿ ನಿಂತು 7 ದಿನಕ್ಕೊಮ್ಮೆ ವಾಯುವನ್ನೇ ಆಹಾರವನ್ನ ಆಗಿ ಸ್ವೀಕರಿಸಿದವರು 700 ವರ್ಷಗಳ ಕಾಲ ತಪಸ್ಸು ಮಾಡಿದ್ದರಂತೆ. ಯಾವವನಿಗೆ ಅಂತರಂಗ ಶುದ್ಧಿ ಇಲ್ಲವೋ, ಯಾವವನಿಗೆ ತಾನು ತಪ್ಪು ಮಾಡಿದ್ದೇನೆ ಎಂಬ ಅಪರಾಧಿ ಪ್ರಜ್ಞೆ ಇಲ್ಲವೋ, ಅಂತಹ ಸತ್ಯಸಂಧರು ಮಾತ್ರ ಈ ಮಾರ್ಗವನ್ನ ದಾಟಿ ಬರಬಹುದಂತೆ. ನಾನು 2 ಹೆಜ್ಜೆ ಹಾಕಿದೆ ಅಲ್ಲ, ನಿನ್ನನ್ನು ಕರೆದುಕೊಂಡೇ ಈ ಮಾರ್ಗವನ್ನ ದಾಟು ಬಂದಿದ್ದಲ್ಲವೇ ನಾವು? ಅಲ್ಲಿಗೆ ಸತ್ಯ ಪೂರ್ತಿ ನನ್ನಲ್ಲಿಯೂ ಉಂಟು ಅನ್ನೋದು ಪ್ರಕಟ ಆಯ್ತಲ್ಲ. ಹೌದಷ್ಟೇ. ಆದ್ದರಿಂದ ಅವನನ್ನು ಯುದ್ಧಕ್ಕೆ ಕರಿ. ರಾಘವ, ಈಗ ಮೊದಲಿನ ಹಾಗೆ ಕರೆಯುವುದಿಲ್ಲ. ಕಾರಣ ಉಂಟು. ಆತನ ಕೊರಳಲ್ಲಿ ಕಾಂಚನ ಮಾಲೆ, ನನ್ನ ಕೊರಳಲ್ಲಿ ಗಜಪುಷ್ಪದ ಮಾಲೆ. ಆತ ಕಿಷ್ಕಿಂಧಾಧಿಪತಿ, ನಾನು ಏನು ಅಧಿಪತಿ ಅಲ್ಲ ಅಂತಲ್ಲ. ಋಷ್ಯಮುಖದಲ್ಲಿ ಆದ್ರೂ ದೊಡ್ಡ ಬಂಡೆಯಲ್ಲಿ ನಾನೇ ಕೂತ್ಕೊಳ್ಳೋದು, ಸಣ್ಣ ಬಂಡೆಗಳಲ್ಲಿ ಉಳಿದವರೆಲ್ಲ ಕೂತ್ಕೊಳ್ಳೋದು. ಇರುವವರು 4 ಜನ ಆದ್ರೂ ಮಂತ್ರಿ ಅವರು. ಹೌದು, ಮಹಾಮಂತ್ರಿಗಳು ಅಂತ 4 ಮಂತ್ರಿಗಳನ್ನು ನೇಮಿಸಿಕೊಂಡಿದ್ದಾರೆ. 1000 ಜನರಿಂದ ಒಂದು ಸಭೆಯ ಘನತೆಯನ್ನ ಅಳೆಯುವುದಕ್ಕಾಗುವುದಿಲ್ಲ. ಕೆಲವು ಘನಸ್ಥಿಕೆಯ ವ್ಯಕ್ತಿಗಳಿದ್ದರೆ ಆ ಸಭೆ ದೊಡ್ಡದೇ. ಅಂತಹ ಸಭೆಯಲ್ಲಿ ಆಸೀನನಾದವನು ನಾನು. ಹೌದು, ಕಿಷ್ಕಿಂಧೆಯ ಪ್ರತಿ ಸಭೆಯಾಗಿ ಋಷ್ಯಮುಖ ಸಭೆ ಇದೆ. ಆದ್ದರಿಂದ ಈಗ ಕರೆಯುವುದೇಗೆ ಬಂಧುವಾಚೆಯಿಂದ ಅಲ್ಲ, ಅಧಿಕಾರವಾಚೆಯಿಂದ ಕರೀತೇನೆ. ವಾಲಿ ರಣಕ್ಕೆ ಬಾ. ಮತ್ತು
ಏನಿದು ಏನಿದು ಏನಿದು? ಬಂದೆಯ ಮತ್ತೆ 200 ವರ್ಷ ಮುಗಿದು ಹೋಯ್ತ, ಲೆಕ್ಕವನ್ನು ಇಟ್ಟುಕೊಂಡೇ ಬಂದಿದ್ದೀಯೋ ಬಿಟ್ಟು ಬಂದಿದ್ದೀಯೋ ಅಂತ. 3 ಗಳಿಗೆಯಲ್ಲಿ ಬಂದು ನಿಂತಿದ್ದೇನೆ. ಅದೇ ಹೇಳುವುದು. ಒಮ್ಮೊಮ್ಮೆ ಹೀಗೆ ಆಗ್ತವೆ. ತಾಡನದಲ್ಲಿ ನಮ್ಮವರೇ ಎನ್ನುವಂತ ಬಂಧುತ್ವದ ಭಾವ ಬಂದಾಗ ನಾವು ಕೊಟ್ಟ ಪೆಟ್ಟು ಹೊಗಳಿಕೆಯಾಗಿ ಸಲ್ಲುತ್ತದೆ. ಬೆನ್ನ ಮೇಲೆ ಹಿರಿಯರು ಹೊಡೆಯುವುದು ಯಾತಕ್ಕೆ ಹೇಳು? ಹೌದು. ಸರಿಯಾಗಿ ಕೊಟ್ಟರೆ ಹೊಡೆತ, ಮೃದುವಾಗಿ ಕೊಟ್ಟರೆ ಪ್ರೋತ್ಸಾಹ, ಮುಂದೆ ಬಾ ಮುಂದೆ ಬಾ ಮುಂದೆ ಬಾ ಅಂತ. ಇಷ್ಟೇ ದಿವಸ ಅಲ್ಲಿ ಮರೆಯಲ್ಲಿದ್ದಂತ ನೀನು ಮತ್ತೆ ಬೇಗ ಬರ್ಲಿ ಅಂತೇಳಿ ನಾನೇ ನಿನಗೆ ಕೊಟ್ಟದ್ದು ಇಷ್ಟೇ. ಆದ್ರೆ ಬಂದಿಯಲ್ಲ ನೀನು. ಹೌದು. ಇರಲಿ ಬಿಡು. ಯಾಕೆ ಬಂದೆ ಗೊತ್ತಾ? ಈ ಕಾಲವೇ ಹೀಗೆ. ಹೌದೌದು. ಮೇಲ್ಗಡೆ ನೋಡಿದರೆ ಆ ಚಂದ್ರನ ಬೆಳಕು ಕಾಣಿಸ್ತಾ ಇರ್ತದೆ. ಪೂರ್ಣ ಚಂದ್ರ ಇದ್ರೆ ನಿಮ್ಮಂತವರಿಗೆಲ್ಲ ತಲೆ ಕೆಡ್ತದಂತೆ. ಮತ್ತು ಯಾವ ಮತ್ತು? ನಿನಗೆ ಹೆಣ್ಣಿನ ಮತ್ತು, ಹೆಂಡತಿಯ ಮತ್ತು, ಹೆಂಡತಿಯ ಮತ್ತಿನ ಒಟ್ಟಿಗೆ ಇತ್ತೀಚೆಗೆ ಏನೋ ಪೀಠದ ಮತ್ತು ಆಗಿದೆಯಂತೆ ಅಲ್ವಾ? ನಿನ್ನ ಕಿಷ್ಕಿಂದೆಯಲ್ಲಿ ನಿನ್ನದೇ ಆದಂತ ಒಂದು ಪೀಠ, ಅಲ್ಲಿ ಇರುವಂತಹ ಋಷಮುಖದಲ್ಲಿ ನಿನ್ನವರು ಇದ್ದಾರೆ. ಅಲ್ಲಿ ಇರಲಿ, ನನ್ನವರು ಇಲ್ಲಿಂದ ಅಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅದು ನಿನ್ನದೇ. ಹಾಗಾಗಿ ಆ ಬಂಡೆ ಮೇಲೆ ಕುಳಿತುಕೊಂಡು ಇದೇ ನನ್ನದು ಇದೇ ನನ್ನದು ಅಂತ ಇರುವ 4 ಜನರಿಗೆ ನೀನು ಪಟ್ಟವನ್ನು ಕಟ್ಟಿಕೊಟ್ಟಿದ್ದೀಯಂತೆ. ಹೌದು. ಅದು ಹಾಗೆ ಪೀಠದ ರುಚಿ ಹತ್ತಿದರೆ ಎಲ್ಲೂ ಸಿಗದೆ ಇದ್ರೆ ಇದ್ದ ಪೀಠವನ್ನೇ ಗಟ್ಟಿಯಾಗಿ ಹಿಡ್ಕೊಳ್ಳಿಕ್ಕೆ ಬಯಸ್ತಾರೆ. ಹಾಗಾಗಿ ಹೇಳುವುದು, ಪೀಠದ ಮತ್ತು ನಿನಗೆ ಹೆಣ್ಣಿನ ಮತ್ತು, ರಾಜ್ಯದ ಮತ್ತು ಅಷ್ಟೇ ಅಲ್ಲ, ಲೋಕದಲ್ಲಿ ಇರುವುದನ್ನೆಲ್ಲ ಅನುಭವಿಸಬೇಕೆಂಬಂತ ಮತ್ತು. ತಲೆಗೆ ಮೆತ್ತೆ ಏರಿದವರಿಗೆ ಏನಾಗ್ತದೆ ಗೊತ್ತಾ? ರಟ್ಟೆಯಲ್ಲಿ ಬಲ ಇರದೇ ಇದ್ರು ಒಂದ್ಸರಿ ನೋಡ್ತೇವೆ ಅಂತೇಳಿ ಆಚೆ ಈಚೆ ಹೋಗ್ತಾರೆ. ಆ ರೀತಿಯಲ್ಲಿ ಮಾಡಿದೆಯಲ್ಲ, ಬಂದಿರುವಂತ ನಿನ್ನನ್ನು ಏನ್ ಹೇಳ್ಬೇಕು ಗೊತ್ತಾ? ಧೂರ್ತ ಅಂತೇಳಿ ಹೇಳ್ಬೇಕು. ಪತ್ನಿಯನುದರವಿಡಿದು ರಕ್ತಮಲದಿಂದ ಕೊಡದಿಪ್ಪೆಯಾವಾಲೆ. ವಾಲೆ, ಬಹಳ ನಿದರ್ಶನಗಳನ್ನು ಕೊಡುವುದಿಲ್ಲ ನಾನು. ಬೇರೆಯವರನ್ನು ತೋರ್ಬೆರಳಿನಿಂದ ತೋರಿಸುವುದಕ್ಕೆ ಹೊರಟು ನಿಂತವನಿಗೆ ಮತ್ತೆ 4 ಬೆರಳು ತನ್ನನ್ನು ತೋರಿಸ್ತಾ ಇರ್ತದೆ ಅಂತ ಗೊತ್ತಾಗುವುದಿಲ್ಲ. ತೋರಿಸುವ ಕ್ರಮ ಹಾಗೆ ಇರ್ತದೆ. ಹೀಗೆ ತೋರಿಸಿದ್ರೆ ತೋರಿಸಿದೌದು ಅಂತೇಳಿ ಆಗೋದಿಲ್ಲ. ನೋಡುವವರ ಕಣ್ಣು ಮಾತ್ರ ತೋರ್ಬೆರಳಿನ ಮೇಲೆ ಇರ್ತದೆ. ಆದ್ರೆ ಮಡಿಸಿದ ಬೆರಳುಂಟಲ್ಲ, ನಿನ್ನನ್ನು ನೋಡಿಕ ಎಂಬ ಸೂಚನೆಯನ್ನು ಕೊಡ್ತದೆ. ಅದು ನಮ್ಮಲ್ಲಿ ಇರುವಂತ ಆತ್ಮವಿಶ್ವಾಸದ ಸಂಕೇತ ಅಂತೇಳಿ ನಾವು ತಿಳಿದುಕೊಂಡಿದ್ದೇವೆ. ಆದೀತು. ಯಾವುದು ಮತ್ತು? ನನಗೆ ಅಧಿಕಾರದ ಮತ್ತು, ಹೆಣ್ಣಿನ ಮತ್ತು, ಅಹಂಕಾರದ ಮತ್ತು, ನಿನಗೆ ತೋಳ್ಬಲದ ಮತ್ತು. ಈಗ ಮತ್ತಿಲ್ಲ, ಮತ್ತೆ ನೀನಿಲ್ಲ. ನನ್ನ ಶರಣನಾದಂತಹ ಸುಗ್ರೀವನಿಗೆ ಮೃತ್ಯು ಬಂಧವನ್ನ ಕಟ್ಟಿದ್ದಾನೆ ವಾಲಿ. ಆದುದರಿಂದ ಅವನನ್ನು ಸಂರಕ್ಷಿಸಬೇಕಾದದ್ದು ನನಗೆ ಆದ್ಯ ಕರ್ತವ್ಯ. ಯುದ್ಧ ನಿಯಮವನ್ನ ಮೀರಿ ಹೀಗೆ ವರ್ತಿಸುತ್ತಿರುವ ಅವನನ್ನ, ಮದೋನ್ಮತ್ತನಾಗಿರುವ ವಾಲಿಯನ್ನು ಆಕರ್ಣ ಅಂತ ಎಳೆದು ಬಿಟ್ಟ ಬಾಣವೊಂದರಿಂದ ಅವನ ಮರ್ಮಾಘಾತವನ್ನ ಮಾಡುತ್ತೇನೆ. ಭೂಮಿ ಪಾಲನೊಡನೆ ನುಡಿದ ನೇಮದಿಂದಲೇ. ದೃಷ್ಟಿಗೆ ದೃಷ್ಟಿ, ಮುಷ್ಟಿಗೆ ಮುಷ್ಟಿ, ಎದೆಗೆ ಎದೆ, ತೋಳಿಗೆ ತೋಳು, ಕಾಲಿಗೆ ಕಾಲು, ಕಾಡಾಕಾಡಿ ಯುದ್ಧ ಮಾಡುತ್ತಿರುವಂತ ಹೊತ್ತಿನಲ್ಲಿ ಏನಾಯಿತು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಪಾದದ ಆಘಾತಕ್ಕೆ ಸಿಕ್ಕಿದಂತಹ ಭೂಮಿಯಿಂದ ಚಿಮ್ಮಿದಂತಹ ಬೆಳಕುಗಳೇ ಸುತ್ತಲೆನ್ನೆಲ್ಲ ಬೆಳಕನ್ನ ಬೀಳ್ತಾ ಇದ್ದರೆ, ಈ ಎಲ್ಲದರ ಮಧ್ಯದಲ್ಲಿ ಎಚ್ಚರವಾಗುವಾಗ ನನ್ನ ಪಕ್ಕೆಗೆ ಏನೋ ಬಂದು ತಾಗಿದಂತೆ ಅನಿಸ್ತಾ ಇದೆ. ಪಕ್ಕೆಲುಬನ್ನ ಇರಿದು ಒಳಗಡೆ ಹೋಗುತ್ತಿರುವಂತ ಒಂದು ಅನುಭವ ಆಗ್ತಾ ಇದೆ. ಧಪ್ಪೆಂದು ಭೂಮಿಗೆ ಬಿದ್ದಿದ್ದೇನೆ. ಬಿದ್ದ ತಕ್ಷಣ ಎಚ್ಚರ ಆಗ್ತಾ ಇದೆ.
ಬದುಕಿನ ಇದು ತನಕವೂ ಕೂಡ ಭೂಮಿಯಲ್ಲಿ ಸ್ಪರ್ಶಿಸಿಕೊಂಡು ನಡೆದಾಡಿಕ್ಕಾಗಿ ಎಂದು ಭಾವಿಸಿದ ವಾಲಿ ಯಾವ ಕಾಲಕ್ಕೂ ಕೂಡ ಈ ನೆಲಕ್ಕೆ ಧರಾಶಾಹಿಯಾಗಿ ಮಲಗಿರಲು ಇಲ್ಲ, ಹೊರಗಿರಲು ಇಲ್ಲ. ಆದರೆ ಇಂದು ಜೀವಂತ ಇರುವಾಗಲೇ ನಾನು ಈ ಭೂಮಿಯಲ್ಲಿ ಬಿತ್ತಿದ್ದೇನೆ ಎಂದರೆ ಇದರ ಅರ್ಥ ಏನು ಎನ್ನುವುದೇ ತಿಳಿಯುತ್ತಾ ಇಲ್ಲ. ಈ ಸಂದರ್ಭದಲ್ಲಿ ರಕ್ತ ಎನ್ನುವುದು ಧಾರಾಕಾರವಾಗಿ ಹರಿಯುತ್ತಲೇ ಇದೆ. ಈಚೆ ನೋಡ್ತಾ ಇದ್ದೇನೆ. ಆದರೂ ಕೂಡ ನನ್ನದಾಗಿರುವಂಥ ಶಕ್ತಿಯ ಸಾಮರ್ಥ್ಯದಿಂದ ಈ ದೇಹ ಎನ್ನುವುದು ಕುಗ್ಗಲಿಲ್ಲ, ಎಚ್ಚರದಲ್ಲೇ ಇದೆ. ನನ್ನ ಕೊರಳಲ್ಲಿರುವಂಥ ಕಾಂಚನ ಮಾಲೆಯನ್ನು ನೋಡಿದರೆ ಕಾಂಚನ ಮಾಲೆಯ ತೇಜಸ್ಸು ಕೂಡ ಬಾಡಲಿಲ್ಲ. ಕೊರಳಲ್ಲಿ ಶೋಭಿಸುತ್ತಿರುವಂಥ ಕಾಂಚನ ಮಾಲೆ, ಅದನ್ನು ಧರಿಸಿರುವಂಥ ವಾಲಿ ಗಾಯದಿಂದ ಆಘಾತನಾಗಿ ಬಿದ್ದಿದ್ದರೂ ಕೂಡ ಪ್ರಜ್ಞೆಯನ್ನು ಕಳೆದುಕೊಳ್ಳಲೇ ಇರುವಂತಹ ಸ್ಥಿತಿ. ಜೊತೆಗೆ ನಾನು ಕೈಯಲ್ಲಿ ಹಿಡಿದುಕೊಂಡು ನೋಡುತ್ತಾ ಇದ್ದರೆ ವಿಚಿತ್ರವಾದಂಥ ದೇವೇಂದ್ರನ ಕೈಯಲ್ಲಿರುವಂಥ ವಜ್ರಾಯುಧವೇ ಬಾಣದೋಪಾದಿಯಲ್ಲಿ ಬಂದು ನನ್ನ ಪಕ್ಕೆಗೆ ಸೇರಿದೆ ಎನ್ನುವಂಥ ರೀತಿಯಲ್ಲಿ ಬಂದಿರುವಂಥ ಬಾಣವನ್ನು ನೋಡಿದಾಗ ಈ ಮೂರೂ ಕೂಡ ಇವತ್ತು ಪ್ರತ್ಯೇಕವಾಗಿ ಪ್ರಪಂಚಕ್ಕೆ ಕಾಣಿಸ್ತಾ ಇದೆ. ಈ ಕತ್ತಲಿನ ತಿಂಗಳಿನ ಬೆಳದಿಂಗಳಿನ ರಾತ್ರಿಯಲ್ಲಿಯೂ ಕೂಡ. ಹಾಗಾದರೆ ಈ ರೀತಿಯಲ್ಲಿ ಮಾಡಿರುವಂಥದ್ದು ಯಾರು, ಏನು, ಯಾವ ವ್ಯಕ್ತಿ, ಯಾವ ಶಕ್ತಿ ಅಂತ ತಿರುಗುತ್ತಾ ನೋಡಿದರೆ ತಾರೆ ಹೇಳಿರುವಂಥ ಮಾತು ನೆನಪಾಗ್ತಾ ಇದೆ. ಪಕ್ಕದಲ್ಲಿ ತಿರುಗಿ ನೋಡ್ತಾ ಇದ್ದೇನೆ. ಮರೆಯಿಂದ ಇಬ್ಬರು ಅರಸುಗುವವರು ಬರ್ತಾ ಇದ್ದಾರಲ್ಲ. ಹೊರಗಡೆ ಬರುತ್ತಿರುವಂಥ ಇವರನ್ನು ಕಂಡಾಗ ಆಕೆ ಹೇಳಿರುವಂಥ ರಾಮ ಲಕ್ಷ್ಮಣನೆನ್ನುವವರು ಇವರೇ ಇರಬೇಕು ತಿಳಿತಾ ಇದೆ. ಹಾಗಾಗಿ ಈತನನ್ನೇ ಉದ್ದೇಶಿಸಿ ಮಾತನಾಡಬೇಕಾಯ್ತಲ್ಲ ಈಗ. ಹಾಗಾಗಿ ಎರಡು ಮಾತನ್ನು ಆಡ್ತೇನಂತೆ, ನೋಡೋಣ. ದುರಾತ್ಮಕ ಪಟ ವಿದ್ಯೆ ಸಾಧಿಸಿದೆ ಬಳಿರೆ ಎಂತಾದರೆಯೋ ಕೀರ್ತಿ ಬಂತು ಮೇದಿನಿಯೊಳು. ಅಪರಿಚಿತನಾಗಿರುವಂಥ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಳ್ಳಬೇಕು ಅಂತೇಳಾದರೆ ನನಗೆ ಗೊತ್ತಿರುವಂಥ ಇವನ ನಾಮದಿಂದಲೇ ಹೇಳಬೇಕು. ಆ ಶಬ್ದವನ್ನು ಹೇಳಿದರೆ ಅದಕ್ಕೆ ಒಳ್ಳೆಯ ಅರ್ಥ ಉಂಟಂತೆ, ಹೇಳಕೂಡದು. ಆದರೆ ಇವನಿಗೆ ಏನು ಹೇಳಬೇಕು ಅಂತೇಳಾದರೆ ವ್ಯಕ್ತಿತ್ವದ ಸಮಗ್ರವನ್ನು ಅವಲೋಕನ ಮಾಡುತ್ತಿರುವಂಥ ರೀತಿಯಲ್ಲಿ ಯಾವುದು ಅಂತ ಕೇಳಿದರೆ ದುರಾತ್ಮ ಎನ್ನುವಂಥ ಶಬ್ದವೇ ಸರಿಯಾಗ್ತವೆ. ಆತ್ಮ ಎನ್ನುವುದು ಏನು? ಅದೊಂದು ಶುದ್ಧಾತ್ಮವಾಗಿರುತ್ತದೆ. ಅದು ಶುದ್ಧಾತ್ಮವಾದಂಥ ಆತ್ಮ ಪುರುಷೋತ್ತಮನ ರೂಪದಲ್ಲಿ ಅಂಗುಷ್ಟ ಮೂಲಕವಾಗಿ ಹೃದಯದ ಆಕಾಶದಲ್ಲಿ ಅಡಗ್ತಾ ಇದ್ದರೆ ಹೊರಗಡೆ ಇರುವಂಥ ಜೀವಾತ್ಮ ಬಹಿರ್ಮುಖವಾಗಿ ನೋಡ್ತಾ ಇರ್ತದೆ. ಕರ್ಮಗಳನ್ನೆಲ್ಲ ಮಾಡಿ ಪಾಪವನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತಿರುವಂತಹದು ಯಾವಾಗ ಒಳಗಡೆ ತಿರುಗಿ ಪುರುಷೋತ್ತಮನನ್ನು ನೋಡ್ತದೋ ಅದು ತನಕವೂ ಆ ಆತ್ಮಕ್ಕೆ ಒಂದು ಸರಿಯಾದಂಥ ವ್ಯಕ್ತಿತ್ವ ಸಿಗುವುದಿಲ್ಲ, ಅದು ಆತ್ಮವೂ ಆಗುವುದಿಲ್ಲ. ಆದರೆ ಹೊರಗಡೆ ಬೇಡದೇ ಇರುವಂಥ ಕೆಲಸವನ್ನು ಮಾಡಿದರೆ ಆ ಜೀವಾತ್ಮಕ್ಕೆ ದುರಾತ್ಮ ಅಂತೇಳಿ ಹೇಳಬೇಕು ಹೊರತಾಗಿ ಪರಮಾತ್ಮನಿಗಲ್ಲವಲ್ಲ. ಹಾಗಾಗಿ ದುರಾತ್ಮ ಎನ್ನುವುದೇ ಇದೊಂದು ಸ್ಪಷ್ಟವಾದಂಥ ಸರಿಯಾದಂಥ ಮಾತು ಎನ್ನುವುದಾಗಿ ಎಲೆ ದುರಾತ್ಮ ಕಪಟಿ ವಿದ್ಯೆಯ ಸಾಧಿಸಿದೆ ಬಲ. ಯಾಕೆ ಕಪಟ ವಿದ್ಯೆ ಎಂದರೆ ಮತ್ತೇನೂ ಅಲ್ಲ, ಏನಾದರೂ ಮಾಡಿ ಮೋಸ ಮಾಡುವಂಥ ವಿದ್ಯೆಯನ್ನು ಯಾರ್ಯಾರೆಲ್ಲ ಮಾಡಬೇಕು ಎನ್ನುವುದಾಗಿ ವಿಧಿಸಿದೆಯೋ ಅವನ್ನೆಲ್ಲವನ್ನು ಬಿಟ್ಟು ನೀನು ಮಾಡ್ತಾ ಇದ್ದೀಯೆ. ಈ ಶೋಣಿಯಲ್ಲಿ ಇಂತಹ ಕೆಲಸವನ್ನು ಮಾಡಿದರೆ ಯಾವ ರೀತಿಯಾದಂಥ ಪುಣ್ಯ ಬರ್ತದೆ ಎನ್ನುವುದನ್ನು ಅರಿಯದಂತಹ ರೀತಿಯಲ್ಲಿ ಇಂಥ ಒಂದು ವ್ಯವಹಾರವನ್ನು ಮಾಡ್ತಾ ಇದ್ದೀಯ ಅಂತೇಳಾದರೆ ಯಾರೂ ಕೂಡ ಹೀಗೆ ಮಾಡಲಿಕ್ಕಿಲ್ಲ. ಅರಣ್ಯದಲ್ಲಿ ಹಸಿದಿರುವಂಥ ವ್ಯಾಘ್ರವು ಕೂಡ ತನ್ನದಾದಂಥ ಬಲಿಯನ್ನು ಹಿಡಿಯುವಂಥ ಹೊತ್ತಿನಲ್ಲಿ ಹಿಂಭಾಗದ ಬಾಲವನ್ನು ಪೃಷ್ಠವನ್ನು ಹಿಡಿಯುವುದಕ್ಕಿಂತ ನೇರವಾಗಿ ಹೋಗಿ ಕತ್ತಿಗೆ ಕೈ ಹಾಕ್ತದೆ. ನೀನು ನನ್ನ ಪೃಷ್ಠಕ್ಕೆ ಎಸೆದೆಯಲ್ಲ ನಿನ್ನ ಬಾಣವನ್ನು. ದುರಾತ್ಮ ನೀನು. ಅದಕ್ಕೆ ಹೇಳುವುದು ಕಪಟ ವಿದ್ಯೆ ಸಾಧಿಸಿದೆ ಬಲ. ಯುದ್ಧ ವಿದ್ಯೆಯಲ್ಲಿ ತಾನು ಕಲಿತಿದ್ದೇನೆ ಎನ್ನುವಂಥ ಕಾರಣಕ್ಕೆ ಗುರಿಯನ್ನು ತೋರಬೇಕಾದಾಗ ಯಾವುದಕ್ಕೆ ತೋರಬೇಕು ಎನ್ನುವುದನ್ನು ಕಲಿಸಿದೆಯಲ್ಲ, ಅದನ್ನು ಬಿಟ್ಟು ಹೀಗೆ ಮಾಡಿದೆಯಲ್ಲ. ಹಾಗಾಗಿ ಈ ಸಾಧಿಸಿದಂಥ ಈ ವಿದ್ಯೆಯನ್ನು ಎಷ್ಟು ದಿವಸದಿಂದ ಇಂಥದ್ದನ್ನೆಲ್ಲ ಲಕ್ಷಿಸಿಕೊಂಡೆ ಅಂತ ಕೇಳಬೇಕಾಗ್ತದೆ. ಆದರೆ ಅದಲ್ಲ ಬೇಕಾದದ್ದು. ಇಂಥದ್ದನ್ನು ನಿನ್ನ ಹಿನ್ನೆಲೆಯನ್ನು ನೋಡುವಾಗ
ನೀನು ಮಾಡಿರುವಂಥ ಈ ಕೆಲಸವನ್ನು ಕಂಡಾಗ ಕಪಟಿ ಎನ್ನುವುದಕ್ಕಿಂತಲೂ ಮುಖ್ಯವಾಗಿ ನಿನಗೆ ಒಂದು ಶಬ್ದವನ್ನೇ ಜಾಣನಹುದು ಜಾಣ ಎನ್ನುವಂಥ ಒಂದು ಮಾತುಗಳನ್ನು ಹೇಳುತ್ತೇನೆ ಈಗ. ಯಾಕೆ ಲೋಕದಲ್ಲಿ ಜಾಣ ಎನ್ನುವುದಕ್ಕೂ ಧೀರತನ, ಶೂರತನ, ವೀರತನ ಇವದಕ್ಕೂ ವ್ಯತ್ಯಾಸಗಳಿವೆ. ಜಾಣತನ ಎಂದರೇನು? ಮಾರ್ಗ ಮುಖ್ಯವಲ್ಲ. ವೀರರಿಗೆ, ಶೂರರಿಗೆ, ಧೀರರಿಗೆ ಪ್ರತ್ಯೇಕವಾದಂಥ ಪದಗಳು ಇವೆಲ್ಲ. ಆ ಧೀರರಿಗೆಲ್ಲರಿಗೂ ಕೂಡ ಮಾರ್ಗ ಎನ್ನುವುದೊಂದು ಬೇಕಾಗ್ತದೆ, ಗುರಿ ಆಮೇಲೆ. ನಿನಗೆ ಹಾಗಲ್ಲ, ಗುರಿಯೇ ಮುಖ್ಯ. ಎಲ್ಲಿಯಾದರೂ ಯಾರಾದರೂ ಒಬ್ಬ ಬುದ್ಧಿವಂತ ಇದ್ದರೆ ಅವನ ಕಾಲನ್ನು ಹಿಂದಿನಿಂದ ಗುದ್ದಿದರೆ ಅವ ಬುದ್ಧಿವಂತನಿಗೆ ತಾನು ಪೆಟ್ಟುಕೊಟ್ಟೆ ಅಂತೇಳಿ ಹೇಳ್ಕೊಳ್ತಾನಲ್ಲ, ಆ ರೀತಿ ಮಾಡಿದೆಯಲ್ಲ ನೀನು. ಲಂಡಿಗಳಂತೆ ಮರದ ಮರೆಯಲ್ಲಿ ನಿಂತೆಯಲ್ಲ ನೀನು. ಅಂತಹ ವ್ಯಕ್ತಿಯಾಗಿರುವಂಥ ನಿನ್ನನ್ನು ಕುರಿತಾಗಿ ಏನು ಹೇಳಬೇಕು ಹೇಳುವುದು ಏನು ಗೊತ್ತೇ ನಿನಗೆ? ನೀನೇ ದಶರಥನೆಂಬ ನೃಪತಿಯ ಸೂನು, ನೀನೇ ಅವನ ಮಗನಲ್ವ ನೀನು? ನೀನೇ ದಶರಥನೆಂಬ ನೃಪತಿಯ ಸೂನು, ಸಾಮ್ರಾಜ್ಯಕ್ಕೆ ಸಲ್ಲದೆ ಕಾನನವ ಪೊಕ್ಕ ಬಲೆಯನು ಹೋಗಾಡಿದತಿ ಬಲನೋ, ಹೀನ ವೃತ್ತಿಯ ಬಗೆಗೆ ಸಲ್ಲದ ಮಾನನಿಧಿ ನೀನಗುದು, ಮನದನುಮಾನ ಈ ಪರಿ ತೋರುತ್ತಿದೆ, ನಿನಗಾರು ಸರಿ ಎಂದಾಗ ನೀನೇ ದಶರಥನೆಂಬ ನೃಪತಿಯ ಸೂನು. ರಾಮ ಎನ್ನುವಂಥ ನಾಮಧೇಯವನ್ನು ಹೊತ್ತಿದ್ದೀಯಂತೆ ನೀನು. ಸೂರ್ಯವಂಶದ ಪರಂಪರೆಯಲ್ಲಿ ಆಳಿ ಹೋಗಿರುವಂಥ ಪ್ರತಿಯೊಂದು ಚಕ್ರವರ್ತಿಗಳ ಹೆಸರನ್ನು ಕೇಳಿದಾಗ ಪ್ರಾತಸ್ಮರಣೀಯರು ಅವರು. ಗೌರವ ಉಂಟು ನಮ್ಮ ಮೇಲೆ. ಈ ಲೋಕದಲ್ಲಿ ಮನುಷ್ಯರಿಗೆಲ್ಲರಿಗೂ ಕೂಡ ಒಂದು ಶಾಸನವನ್ನು ಹಾಕಿಕೊಟ್ಟಂಥ ಮನುವಿನಿಂದ ಹಿಡಿದುಕೊಂಡರೆ ಅನೇಕ ಜನರೆಲ್ಲ ನಿನ್ನ ವಂಶದಲ್ಲಿ ಆಳಿ ಹೋಗಿದ್ದಾರೆ. ಜೀವಕಾರುಣ್ಯವನ್ನೇ ಲೋಕಕ್ಕೆ ತೋರಿಸಿದ್ದಾರೆ. ಯಾವ ಕಾಲಕ್ಕೆ ಪ್ರವಾಹ ಬಂದು ಹಿಂದಿನದಾಗಿರುವಂತಹ ಆ ಮನ್ವಂತರದಲ್ಲಿ ಎಲ್ಲವೂ ಲೋಕ ಮುಳುಗಿ ಹೋಗ್ತದೆ ಅಂತೇಳಿ ತಿಳಿದಾಗ ಲೋಕದ ಉಳಿವಿಗಾಗಿ ಸಪ್ತರ್ಷಿಗಳನ್ನು, ಅನೇಕ ವಿಧವಾದಂಥ ಸಸ್ಯಗಳನ್ನು, ಕೆಲವೊಂದಿಷ್ಟು ಜೀವಿಗಳನ್ನು ರಕ್ಷಿಸಬೇಕಾದಂಥ ಹೊಣೆ ಯಾರಿಗೆ ಕೊಡಬೇಕು? ಸತ್ಯವತನಾದಂಥ ರಾಜನಿಗೆ ಕೊಡಬೇಕು ಅಂತ ಆ ದೈವ ನಿರ್ಧರಿಸಿದ್ದನೋ ಅದನ್ನು ಕೊಟ್ಟಿರುವಂಥ ಮೂಲ ಪುರುಷ ನಿನ್ನ ಹಿರಿಯನಾದಂಥ ಮನು. ಅವನ ಶಾಸನದಲ್ಲಿ ಹೀಗೇನಾದರೂ ಬರೆದಿತ್ತೇನೋ ಈ ರೀತಿಯಲ್ಲಿ ಬಾಣವನ್ನು ಬಿಡಬೇಕು ಅಂತ. ತನ್ನದಾದಂಥ ತೊಡೆಯ ಮಾಂಸವನ್ನೇ ಕಪೋತದ ಜೀವವನ್ನು ಉಳಿಸಬೇಕು ಎನ್ನುವಂಥ ಕಾರಣಕ್ಕಾಗಿ ಗಿಡುಗಕ್ಕೆ ಕೊಟ್ಟಂತಹ ಬಲಿಯ ಔದಾರ್ಯ. ಮನಸ್ಸು ಮಾಡಿದರೆ ಕೊಲ್ಲಬಹುದಾದದ್ದನ್ನು, ಉದರದ ಹಸಿವನ್ನು ತಣಿಸಬೇಕು ಅಂತ ತನ್ನದನ್ನು ಅರ್ಪಣೆ ಮಾಡಿದಂಥ ಅವನ ಯೋಗ್ಯತೆ ಎಂಥದ್ದು, ನಿನ್ನ ಯೋಗ್ಯತೆ ಎಂಥದ್ದು. ಹೇಳ್ತಾ ಹೋದರೆ ನಿನ್ನ ವಂಶದ ಪ್ರತಿಯೊಬ್ಬರ ಚರಿತ್ರೆಯನ್ನು ಹೇಳುವಾಗ ಅತ್ಯಂತ ಶ್ರೇಷ್ಠವಾಗಿ ಅವರ ಕುರಿತಾಗಿಯೇ ದಿನಗಟ್ಟಲೆ ನಾವು ವ್ಯಾಖ್ಯಾನವನ್ನು ಮಾಡಬಹುದಾದಂಥದ್ದಿದೆ. ನೀನು ಕೇಳಿರಬಹುದು, ನಾನು ನನ್ನ ಕಾಲದಲ್ಲಿ ನೋಡಿದ್ದೇನೆ, ನಿನ್ನ ವಂಶದ ಅನೇಕರನ್ನು ನೋಡಿದ್ದೇನೆ. ಅಂತಹ ಆ ವಂಶದಲ್ಲಿ ಕೆಲವೊಂದು ಜನ ಆಗಿ ಹೋಗಿದ್ದಾರೆ. ಶಶಾಂಕನೋ, ಅಲ್ಲಿರುವಂಥ ಅಸಮಂಜಸನೋ, ಶಶಾದನೋ, ದಂಡಕನೋ ಮುಂತಾದವರು ಕೂಡ ನಿನ್ನ ವಂಶದಲ್ಲಿ ಆಗಿ ಹೋಗಿದ್ದಾರೆ. ಅಂಥವರ ಸಾಲಿಗೆ ಸೇರಬಹುದಾದಂಥ ನಿನ್ನಿಂದ ಈ ಶೋಣಿ ಎನ್ನುವುದು ತಾನು ಪಾಪವನ್ನು ತುಂಬಿಕೊಂಡಿತಲ್ಲ ಅಂತ ಅಳುತ್ತಾ ಇರುವಂಥ ಸ್ಥಿತಿ ಇವತ್ತಿಗೆ ಬಂದೊದಗಿತು ರಾಮ, ನಿನ್ನ ಕಾರಣದಿಂದ. ಅಲ್ಲ, ನಿನ್ನ ವಂಶದ ಹಿರಿಯ ತಲೆಯನ್ನು ಲೆಕ್ಕ ಹಾಕುವಾಗ ನೀನು ಯಾರು ಅಂತ ಕೇಳಿದರೆ ನೀನು ಅವನ ಮಗ ಅಲ್ವೇನೋ? ಯಾರ ಮಗ? ದಶರಥನೆಂಬ ನೃಪತಿಯ ಸೂನು, ಸಾಮ್ರಾಜ್ಯಕ್ಕೆ ಸಲ್ಲದೆ. ಹೌದು, ಅಪ್ಪನ ಗುಣ ಬಂದಾದರೂ ಮಕ್ಕಳಿಗೆ ಬರಲೇಬೇಕು. ನಿನ್ನ ಅಪ್ಪನು ಹೀಗೆ ಮಾಡಿದ್ದಂತೆ. ಅಡವಿಯಲ್ಲಿ ಹೋದಾಗ ರಾಜರಿಗೆ ವ್ಯಸನಗಳಲ್ಲಿ ಒಂದಾಗಿರುವಂಥ ಮೃಗಯ ಬೇಟೆ, ಆ ಮೃಗಯ ಬೇಟೆಗೆ ಹೋದಂಥವ ಯಾವುದನ್ನು ವಿಚಾರ ಮಾಡದೆ ಒಂದು ಬಾಣವನ್ನು ಮರೆಯಿಂದಲೇ ನಿಂತುಕೊಂಡು ಬಿಟ್ಟು ಋಷಿಕುಮಾರನ ಸಾವಿಗೆ ಕಾರಣಕರ್ತನಾಗ್ತದಂತೆ. ಹಾಗಾಗಿ ಆ ಋಷಿಕುಮಾರನ ಸಾವಿಗೆ ಕಾರಣೀಕರ್ತನಾಗಿರುವಂಥ ಅಂಥವನ ಗುಣ ನಿನಗೆ ಬರದೆ ಮತ್ತೆಲ್ಲೂ ಹೋದಿತ್ತು ಹೇಳು. ನಿನ್ನ ವಂಶದ ಹಿರಿಯನಾಗಿರುವಂಥ ಮಾಂಧಾತನು ಕೂಡ ಹೀಗೆ ತಪಸ್ಸನ್ನು ಮಾಡುತ್ತಿರುವಂತಹ ಋಷಿಗಳಿಗೆ ಒಬ್ಬರಿಗೆ ಬಾಣವನ್ನು ಪ್ರಯೋಗ ಮಾಡುವುದರ ಮೂಲಕವಾಗಿ ಅವರ ವಧೆಗೆ ಕಾರಣೀಕರ್ತನಾಗಿದ್ದಾನೆ.
ಹಾಗಾಗಿ ಆ ವಂಶದ ಕೆಲವೊಂದಿಷ್ಟು ಅಪವಾದ ನಿನ್ನ ಮೈಯಲ್ಲಿದ್ದರೆ ಅದು ಹೆಚ್ಚೇನೂ ಅಲ್ಲ, ಹೆಚ್ಚೇನೂ ಅಲ್ಲ. ಹಾಗಾಗಿ ಕೇಳ್ತಾ ಇದ್ದೇನೆ, ನಿನಗೂ ಅಷ್ಟೇ, ನಿನ್ನ ವಂಶದ ಯೋಗ್ಯತೆಗೆ ಸಿಂಹಾಸನವನ್ನು ಏರಬೇಕಾದರೆ ಯೋಗ್ಯತೆ ಎನ್ನುವುದೊಂದು ಬೇಕು. ಆದರೆ ನಿನಗೆ ಹಾಗಾಗಲಿಲ್ಲ. ವಶಿಷ್ಠರು ವಾಮದೇವರು ಇಟ್ಟಂಥ ಒಂದು ಮುಹೂರ್ತದಲ್ಲಿ ನೀನು ಅಲ್ಲಿಂದ ಹೊರಟಿಯಂತೆ. ಸಿಂಹಾಸನವನ್ನು ಏರಬೇಕು ಎಂಥವನಿಗೆ ಸಿಂಹಾಸನ ಸಿಗಲಿಲ್ಲ. ಶ್ರೇಷ್ಠವಾದಂಥ ಸಿಂಹಾಸನ ನಿನ್ನಂಥವನಿಗೆ ಸಿಗದೇ ಇರಲಿಕ್ಕೆ ಕಾರಣ ಪುಷ್ಯ ನಕ್ಷತ್ರವೇ ಅದೊಂದು ಅಪವಿತ್ರವಾದಂಥ ನಕ್ಷತ್ರ ಅಂತ ನಿನ್ನ ಕಾರಣದಿಂದ ನಕ್ಷತ್ರಕ್ಕೂ ಒಂದು ಕೆಟ್ಟ ಹೆಸರು ಬಂತಲ್ಲ ಮಹಾರಾಯ. ಸಾಮ್ರಾಜ್ಯಕ್ಕೆ ಸಲ್ಲದೆ ಕಾನನವನು ಹೊಕ್ಕೆ ಅಬಲೆಯನು ಹೋಗಲಾಡಿದೆ. ಹಾಗೆ ನಿನ್ನ ಗುಣವೇ ಹಾಗೆ. ಹೇಳ್ತಾ ಹೋದರೆ ಬೇಕಾದಷ್ಟುಂಟು. ಅಲ್ಲಿಯೂ ಕೂಡ ಅಷ್ಟೇ, ಏನನ್ನೇ ಮಾಡಿದರೂ ಕೂಡ ತಾನು ಮಾಡುವುದು ಏನು ಎನ್ನುವುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಂಥ ವ್ಯಕ್ತಿ ಏನಾದರೂ ತಪ್ಪು ಕೆಲಸವನ್ನು ಮಾಡಬೇಕಾದರೆ ಗುರುಗಳೇ ತಾಟಿಕೆಯನ್ನು ಕೊಲ್ಲಬೇಕೆ? ವಿಶ್ವಾಮಿತ್ರರ ಹತ್ರ ಕೇಳಿದೆಯಂತೆ ನೀನು. ಅವರು ಕೊಲ್ಲು, ಹೆಣ್ಣಾದರೂ ತೊಂದರೆ ಇಲ್ಲ, ದುಷ್ಟ ಕೊಲ್ಲಬೇಕು, ಪಾಪ ಬಂದರೆ ಗುರುವಿಗೆ ಬರಲಿ ಅಂತ ನಿನ್ನ ಕುರಿತಾದಂಥದ್ದು. ಹಾಗಾಗಿ ಇನ್ನೊಬ್ಬರ ಮೇಲೆ ತನ್ನದಾದಂಥ ಜವಾಬ್ದಾರಿಯನ್ನು ಬಿಟ್ಟು ನೀನು ಇಲ್ಲಿ ಬಂದು ಕಾನೂನವನ್ನು ಹೊಕ್ಕೆ ಅಲ್ಲ ನೀನು ರಾಮ. ಹೊಕ್ಕಂತ ನೀನು ಮಾಡಿದ್ದೇನು? ಭರತ ಬಂದ, ಒಳಗಡೆ ಹೋಗಬೇಕು, ನೀನು ಬರಬೇಕು ಅಂತ ಒಪ್ಪಲಿಲ್ಲ. ನಿನ್ನ ದಶರಥ ಹೇಳಿದನಂತೆ, ಸೆರೆಯಲ್ಲಿ ಇಟ್ಟಿಯಾದರೂ ಕೂಡ ನೀನು ರಾಜ್ಯವನ್ನು ಆಳುವಂತ ಕೇಳಿದರೆ ನೀನು ಹೇಳಿದೆಯಂತೆ, ಅಲ್ಲಿ ಆಗುವುದಿಲ್ಲ ಅಂತೇಳಿ ಹೇಳಿದೆಯಂತೆ. ಇಲ್ಲಿ ಬಂದು ಭರತ ಹೇಳುವಾಗ ಪಾದುಕೆಯನ್ನು ಕೊಟ್ಟೆ, ಅದರ ಜೊತೆಗೆ ರಾಜ್ಯ ಅಲ್ಲಿರಲಿ, ಈ ಸಮಗ್ರವಾಗಿರುವಂಥ ನದ ಪ್ರದೇಶಗಳಿಂದ ಕೂಡಿದ ಆ ಪ್ರದೇಶಕ್ಕೆ ನಾನು ದೊರೆಯಾಗ್ತೇನೆ. ಎಲ್ಲೋಯ್ತು ನಿನ್ನ ರಾಜ್ಯದ ಪಿತೃವಾಕ್ಯ ಪರಿಪಾಲನೆ ಎನ್ನುವುದು? ಆ ಕ್ಷಣದಲ್ಲೇ ಬಿಟ್ಟು ಹೋಯ್ತಲ್ಲ ಅಲ್ಲಿಗೆ ರಾಮ. ಹಾಗಾಗಿ ಕೇಳ್ತಾ ಇರುವುದು ನಿನ್ನಂತವ ಸರಿ ಇಲ್ಲ ಅಂತ. ಕಾನನವನ್ನು ಹೊಕ್ಕಂತ ನೀನು ಮಾಡಿರುವುದೇನು ಕೇಳಿದ್ರೆ, ಕೈ ಹಿಡಿದಂಥ ಹೆಂಡತಿಯನ್ನು ರಕ್ಷಿಸಿಕೊಳ್ಳಲಾಗದೆ ಕಳೆದುಕೊಂಡಂಥ ನೀನು ಮಾಡಿದ್ದೇನು? ನೋಡಿರುವಂಥದ್ರಲ್ಲೆಲ್ಲ ಹುಡುಕಾಡಿಕೊಂಡು ಬಂದಿಯಂತೆ. ಎಲ್ಲಿ ತನ್ನ ಹೆಂಡತಿ ಇದ್ದಾಳೆ, ಗೋದಾವರಿ ನದಿಯನ್ನೇ ಬತ್ತಿಸಲಿಕ್ಕೆ ಹೋದಿಯಂತೆ ನೀನು. ಏನು ವಿವೇಚನೆ ಇಲ್ಲದೆ ಮಾಡುತ್ತಿರುವಂಥವರ ಕೆಲಸ. ನಿನಗೆ ತಲೆ ಸರಿಯಿಲ್ಲ ಅನ್ನುವುದಕ್ಕೆ ಪಂಪಾ ಸರೋವರದಲ್ಲಿ ಬಂದಂಥ ಹೊತ್ತಿನಲ್ಲಿ, ರಾತ್ರಿಯ ಹೊತ್ತಿನಲ್ಲಿಯೇ ಕೂಡ ಕೊಳದಲ್ಲಿರುವಂಥ ಕಮಲವನ್ನೇ ತರುಣಿ ಎಂದು ಭ್ರಮಿಸಿ ಹಾರಲಿಕ್ಕೆ ಹೋಗಿದ್ದಂತೆ. ನಮ್ಮ ಗೂಢಾಚಾರರು ವಾಗುರಾಮಿವ ಬಲೆಯಂತೆ ಹಬ್ಬಿರುವಂಥ ವಾನರರೆಲ್ಲ ಬಂದು ಹೇಳಿರುವಂಥ ಒಂದು ಘಟನೆ ನನಗೆ ಇದೆಲ್ಲ. ಹಾಗಾದರೆ ರಾಮ, ನಿನ್ನ ಸ್ವಭಾವವೇ ಹಾಗೆ ಅಂತೇಳಿ ಆಯ್ತಲ್ಲ. ಯಾತಕ್ಕೆ ಹೀಗೆ ಮಾಡಿದೆ? ಒಂದು ಕೆಲಸವನ್ನು ಮಾಡಬೇಕಾದಂಥ ಹೊತ್ತಿನಲ್ಲಿ ಅದಕ್ಕೆ ಕಾರ್ಯ ಬೇಕು, ಕಾರ್ಯಕ್ಕೆ ಹಿನ್ನೆಲೆಯಾಗಿ ಕಾರಣ ಬೇಕು, ಕಾರಣಕ್ಕೆ ಹಿನ್ನೆಲೆಯಾಗಿ ಅದಕ್ಕೆ ಪೂರ್ವ ನಿರ್ಧಾರಿತವಾದಂಥ ಯಾವುದೋ ಒಂದು ಪ್ರಚೋದನೆ ಇರಬೇಕು ರಾಮ. ಯಾವ ಕಾರಣಕ್ಕೆ? ನಿಮ್ಮ ವಂಶದ ಹೆಣ್ಣು ಮಕ್ಕಳ ಮೇಲೆ ನಾವೇನಾದರೂ ಕಣ್ಣಾಕಿದ್ದೇವೆಯೋ? ನಿಮ್ಮ ವಂಶದ ರಾಜ್ಯಕ್ಕೇನಾದರೂ ನಾವು ಮಾಡಿ ತೊಂದರೆಯನ್ನು ಕೊಟ್ಟಿದ್ದೇವೆಯೋ? ಹೆಣ್ಣು ಹೊನ್ನು ಮಣ್ಣಿನ ಕಾರಣಕ್ಕಾಗಿ ಲೋಕದಲ್ಲಿ ಯುದ್ಧಗಳಾಗ್ತವೆ, ದ್ವೇಷಗಳಾಗ್ತವೆ. ನಿನ್ನ ವಂಶದವರಿಗೆ ಕುರಿತಾಗಿ ನಾನು ಏನೂ ಮಾಡಲಿಲ್ಲ. ಹಾಗಾದರೆ ಈ ರೀತಿಯಾದಂಥ ಕ್ರಮವನ್ನು ಯಾತಕ್ಕಾಗಿ ಮಾಡಿದೆ ಅಂತ ಕೇಳ್ತೇನೆ. ಅದಷ್ಟೇ. ಮತ್ತೊಂದು ಹೇಳಬೇಕು, ನೀನು ರಾಜನಾದಂಥ ಒಂದು ವ್ಯಕ್ತಿ ನಿಜವಾಗಿಯೂ ಅರ್ಹತೆ ಇರಬೇಕಾದಂಥ ವ್ಯಕ್ತಿಗೆ ಇರಬೇಕಾದದ್ದು ಏನು ಕೇಳಿದರೆ, ದಮ, ಶಮ, ಕ್ಷಮ, ಸತ್ಯ, ಧರ್ಮ, ಆಮೇಲೆ ಪರಾಕ್ರಮ, ದುಷ್ಟರನ್ನು ನಿಗ್ರಹಿಸುವಂಥ ಶಕ್ತಿ ಸಾಮರ್ಥ್ಯಗಳಿರಬೇಕಾದಂಥ 7 ಗುಣಗಳಿರಬೇಕಾದಂತಹ ವ್ಯಕ್ತಿ. ಇವು ಯಾವುದನ್ನು ಮಾಡದೆ ನನ್ನ ಮೇಲೆ ಬಾಣವನ್ನು ಬಿಟ್ಟೆ ಅಲ್ಲ ರಾಮ. ಏನಿದು? ಲೋಕದಲ್ಲಿ ಕ್ಷತ್ರಿಯರು ಪ್ರಾಣಿಗಳನ್ನು ತಿಂತಾರೆ, ತಪ್ಪಲ್ಲ. ಪಂಚನಕ ಭಕ್ಷ, 5 ಉಗುರುಗಳುಳ್ಳಂತಹ ಪ್ರಾಣಿಗಳನ್ನು ತಿನ್ನಬಹುದಂತೆ. ಯಾವುದನ್ನು? ಉಡ, ಮಲ, ಕಾಡು ಹಂದಿ, ಖಡ್ಗಮೃಗ, ಇವನ್ನೆಲ್ಲ ತಿನ್ನಬಹುದಾದಂಥ ಹೊತ್ತಿನಲ್ಲಿ ನಮಗೂ 5 ಬೆರಳುಂಟು. ಆದರೆ ನಮಗೆ 5 ಬೆರಳುಂಟು ಅಂತೇಳಿ ಮಂಗನ ಮಾಂಸವನ್ನು ಯಾರು ತಿಂತಾರೇನೋ? ಮಂಗನ ಚರ್ಮವೇನಾದರೂ ಪ್ರಯೋಜನಕ್ಕೆ ಬರ್ತದೇನೋ? ಮನೆಯನ್ನು ನಾವು ಹೊಕ್ಕಿದರೆ ಮನೆಯನ್ನೇ ಬಿಡಬೇಕಾಗ್ತದೆ ನಿಮ್ಮಂಥವರು. ಹಾಗಾಗಿ ಮಂಗನನ್ನು ಕುರಿತಾಗಿಯೂ ಯಾತಕ್ಕಾಗಿ ಹೀಗೆ ಮಾಡಿದೆ ಹೇಳು ರಾಮ. ರಣದ ಮೇಲಿನ ಅಭಿಲಾಷೆಯುಳ್ಳಡೆ ಕೆಣಕಿದೊಡ ಅರಿಯಬಹುದು, ಒಬ್ಬನದ ಶರಾಸನದ ಸರಳ ಹುರಿಗೆಯ ಹೊಂತಕಾರಿಗಳ. ಆದರೆ ಮರೆಯಲ್ಲಿ ಲುಬ್ಧಕನಂದದಲ್ಲಿ ಈ ಅಡಗಿ ಎಸವ ಶರವ ನಿನ್ನ ಹತ್ರ ಕೇಳುವುದಿಲ್ಲ. ಈಗ ನಾನು ಪಕ್ಕದಲ್ಲಿದ್ದಾರಲ್ಲ ಜಾಂಬವಂತರು, ಅವರ ಹತ್ರ ಕೇಳ್ತಾ ಇರ್ತೇನೆ ನಾನು. ಜಾಂಬವಂತರೇ, ಸೃಷ್ಟಿ ಆದಿಯಿಂದಲೂ ಇದ್ದಂಥವರು ನೀವು, ನಿಮ್ಮ ಹತ್ತಿರವೇ ಈ ಪ್ರಶ್ನೆಯನ್ನು ನಾನು ಕೇಳಬೇಕಾಗಿರ್ತದೆ. ಇದು ತನಕ ಮಾಡಿರುವಂಥದ್ದನ್ನು ನೋಡಿದ್ದೀರೋ? ಬಲಿಯ ವಿಜಯವನ್ನು, ವಾಮನ ಬಲಿಯ ಮೇಲೆ ಸಾಧಿಸಿದಂಥ ವಿಜಯವನ್ನು ಲೋಕಕ್ಕೆ ಸಾರಿರುವಂಥ ಆ ಹೊತ್ತಿನಲ್ಲಿ ಆದರೂ
ಇಂತಹ ಮೋಸವನ್ನು ಕಂಡಿದ್ದೀರೋ ನೀವು? ಹೆಚ್ಚೇನು, ಈಶ್ವರ ಗಿರಿಜೆಯರ ಮದುವೆಯ ಹೊತ್ತಿನಲ್ಲಿ ಅತಿಥಿ ಸತ್ಕಾರದ ಹೊಣೆಯನ್ನು ಹೊತ್ತಂಥ ನಿಮ್ಮ ಆ ದೃಷ್ಟಿಗೆಲ್ಲಾದರೂ ಇಂತಹ ಪಾಪಿಷ್ಟರು ಬಂದಿರುವುದನ್ನು ನೋಡಿದ್ದೀರೋ ನೀವು? ಅದೇನೂ ಇಲ್ಲ. ಹಾಗಾದರೆ ರಾಮ, ಈ ಕೆಲಸವನ್ನು ಯಾತಕ್ಕಾಗಿ ಮಾಡಿದ್ದೀಯ ಹೇಳು? ನೆತ್ತಿಯಲ್ಲಿ ನೋಡಿದರೆ ತ್ರಯಂಬಕದಂತೆ ಜಟೆಯನ್ನು ಸುತ್ತಿಕೊಂಡಿದ್ದೀಯೆ. ಬಸಿತ ಭಸ್ಮ ನಿನ್ನ ಹಣೆಯ ಮೇಲೆ ಇದೆ, ಕೈಯಲ್ಲಿ ಚಾಪವಿದೆ, ವಿರುದ್ಧವಾಗಿರುವಂಥದ್ದು. ಮರ ಎನ್ನುವುದು ಕಾಡ್ಗಿಚ್ಚಿನಲ್ಲಿ ಸಿಕ್ಕಿ ಭಸ್ಮವಾಗುತ್ತಿರುವಂಥ ಹೊತ್ತಿನಲ್ಲಿ ಹೊರಗಡೆ ಬೂದಿ ಇರುತ್ತದೆ. ಬೂದಿ ಎನ್ನುವುದನ್ನು ಮುಟ್ಟಿದ್ದೆವು ಅಂತೇಳಾದರೆ ಒಳಗಡೆ ಹೋದರೆ ಸುಡುತ್ತದೆ. ನಿನ್ನ ಸ್ವಭಾವವು ಹಾಗಾಯಿತು. ಹಚ್ಚಿದರೆ ಬೆಂಕಿ, ಹೊತ್ತಿದರೆ ಕಿಚ್ಚು, ಹರಡಿದರೆ ಕಾಡ್ಗಿಚ್ಚು. ಬೆಂಕಿಯನ್ನು ಹತ್ತಿಸ್ತಾರೆ, ಕಾಡ್ಗಿಚ್ಚನ್ನು ನಂದಿಸ್ತಾರೆ. ಸಂಭ್ರಮಿಸಬೇಕಾದಂಥ ಮನೆಯಲ್ಲಿ ಸೂತಕದ ಛಾಯೆಯನ್ನು ತಂದೆಯಲ್ಲ ರಾಮ. ಯಾತಕ್ಕ ವಾಹ್, ಇವನು ನಿನಗೆ ಸಹಾಯೇ. ನೀನಿವನ ಬಲದಲ್ಲಿ ನಿನ್ನ ಹೆಂಡತಿಯನ್ನು ಬಯಸೋದು ತಪ್ಪಲ್ಲ. ಯಾಕೆಂದರೆ ನಿಮ್ಮಿಬ್ಬರನ್ನು ದೈವವೇ ಕೂಡಿಸಿದೆ. ರಾಮ, ಬರಬೇಕಾದರೆ ಯಾರ ಹತ್ರ ಕೇಳಬೇಕು ಸಹಾಯವನ್ನು? ನನ್ನ ಹತ್ತಿರ ಬಂದು ಕೇಳಿದ್ದರೆ ನೀನು, ಹೀಗೊಂದು ಆಗಿ ಹೋಗಿದೆ ನಮ್ಮ ಸಮಸ್ಯೆ, ಏನು ಮಾಡಬೇಕು ಅಂತೇಳಿ ಕೇಳಿದ್ದರೆ, ನನ್ನ ಬಾಲ ಉಂಟಲ್ಲ, ಈ ಬಾಲವನ್ನೇ ಲಂಕೆಗೆ ಕಳಿಸ್ತಿದ್ದೆ. ಇದೊಂದು ಪುಚ್ಛ, ಇದು ಹಾರಿಸಿದರೆ ಲಂಕೆಗೆ ಹೋಗಿ ಬೀಳ್ತಿತ್ತು. ರಾವಣ ನೋಡಿದವ ಓಡಿ ಬರ್ತಿದ್ದ, ಇಲ್ಲಿಗೆ ಬಂದಂಥವ ಬಂದು ಕೇಳ್ತಿದ್ದ. ಅವನಿಗೆ ಹೇಳ್ತಿದ್ದೆ ನಾನು, ಕಣ್ಣ ಸನ್ನೆಯಲ್ಲೇ ಹೀಗೆ ಮಾಡಿದರೆ ಚಿಟಿಕೆ ಮಾತ್ರದಲ್ಲೇ ನಿನ್ನ ಪತ್ನಿಯನ್ನು ತಂದು ಕೊಡ್ತಿದ್ದವ ಇಲ್ಲಿಗೆ. ಆದರೆ ರಾಮ ಅದನ್ನೂ ಮಾಡಲಿಲ್ಲವಲ್ಲ. ಇದೋ ಬಾಣವನ್ನು ಬಿಟ್ಟಿದ್ದೇನೆ ಎನ್ನುವಂಥ ಹಮ್ಮು ನಿನ್ನಲ್ಲಿದ್ದರೆ ನನ್ನ ಕೈಯಾರಿಯೇ ಅದನ್ನು ಹಿಡಿದು ತಡೆದುಕೊಂಡು ನಿಲ್ಲಿಸ್ತಾ ಇದ್ದೇನೆ. ರಾಮ, ನಿನಗೆ ಅನೇಕ ಬಗೆಯಾದಂಥ ಪ್ರಶ್ನೆಗಳನ್ನು ಕೇಳಬಹುದಿತ್ತು. ಇದು ನನಗೆ ಬೇಕು ಅಂತೇಳಲ್ಲ, ಲೋಕದಲ್ಲಿ ರಾಮನ ವ್ಯಕ್ತಿತ್ವ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳುತ್ತಿರುವಂಥವರಿಗೆಲ್ಲರಿಗೂ ಕೂಡ ನಾಳೆನೆಯ ದಿವಸದಲ್ಲಿ ಈ ಪ್ರಶ್ನೆಯನ್ನು ಮಾಡಿದರೆ ಇತಿಹಾಸಕ್ಕೆ ಏನು ಉತ್ತರವನ್ನು ಕೊಡ್ತೀಯ ರಾಮ? ನೀನಲ್ಲ. ನಿನ್ನ ಗಾಥೆಯನ್ನು ಯಾರಾದರೂ ಹಾಡುವಾಗ ವಾಲಿ ವಧೆಯಲ್ಲಿ ರಾಮ ಹೀಗೆ ಏಕೆ ಮಾಡಿದ ಏನಾದರೂ ಒಂದು ಪ್ರಶ್ನೆಯನ್ನು ಕೇಳಿದರೆ ಇತಿಹಾಸಕ್ಕೆ ಉತ್ತರವನ್ನು ಕೊಡಲಿಕ್ಕೆ ನಿನ್ನ ಸಮರ್ಥನೆ ಏನುಂಟು ರಾಮ? ನಿನಗೆ ದೂಷಿಸ್ತಾ ಇದ್ದೇನೆ. ರಾಮ ಅಂತೇಳಿ ಬಾಯಲ್ಲಿ ಬಂದರೆ ಯಾವುದೋ ಒಂದು ರೀತಿಯಾದಂಥ ಆನಂದವೂ ಆಗ್ತಾ ಇದೆ. ರಾಮ, ಅಧರ್ಮವೆನ್ನುವಂತಹ ಹಗ್ಗದಿಂದ, ಕೆಟ್ಟದಾದಂಥ ಚಾರಿತ್ರತೆಯಿಂದ, ದುರ್ಮಾರ್ಗವೆನ್ನುವಂತಹ ರಾಜಪಥದಲ್ಲಿ ಸಮಗ್ರವಾದ ಅಧಪ್ಪತನಕ್ಕೆ ಹೋಗುವಂಥ ಮದ್ದಾನೆಯನ್ನು ಏರಿ ನಿಂತಂಥ ನಿನ್ನ ಕುರಿತಾಗಿ ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ಕೇಳುವಂಥ ಪ್ರಶ್ನೆ ಮತ್ತೇನೂ ಇಲ್ಲ. ಈ ಕೆಲಸವನ್ನು ಇತಿಹಾಸಕ್ಕಾಗಿ ನೀನು ಉತ್ತರವನ್ನು ಕೊಡುವಂತ ಕೇಳ್ತಾ ರಾಮ, ವಾನರೇಂದ್ರ ವಾಲಿ ಕೇಳ್ತೇನೆ. ಕೇಳನ್ನ ಮಾತ ನೀಯನ್ನ ಜರೆಯು ಏಕಿಂದ್ರ ಜಾತ ನೀಯನ್ನ ಜರೆಯು ಏಕಿಂದ್ರ ಜಾತ ದಾನವರುಗಳ ದುಷ್ಟರ ತಲೆ ಕಡಿದು ಚೋಣಿ ಭಾರವ ಇಳುಗುವುದೆಮ್ಮ ಬಿರುದು ಚೋಣಿ ಭಾರವ ಇಳುಗುವುದೆಮ್ಮ ಬಿರುದು ವಾನರ ಅಧಿಪತಿ ಕೇಳನ್ನ ಮಾತಾ. ವಾನರೇಂದ್ರ ವಾಲಿ, ನಾನು ಬಿಟ್ಟ ಬಾಣದಿಂದ ಧರೆಗೆ ಒರಗಿದ ನೀನು ಮತ್ತದರಿಂದಲೇ ಚೈತನ್ಯವನ್ನ ಪಡೆದೆಯೋ ಎನ್ನುವ ಹಾಗೆ ನನ್ನ ಮೇಲೆ ಹಲವಾರು ರೀತಿಯ ಆರೋಪಗಳನ್ನು ಮಾಡುತ್ತಿದ್ದೀಯೆ. ನನ್ನ ಕುಟುಂಬದ ಬಗ್ಗಾಗಲಿ, ನನ್ನ ಪೂರ್ವಜರ ಬಗ್ಗಾಗಲಿ, ನನ್ನ ತಂದೆಯ ಬಗ್ಗಾಗಲಿ ನೀನಾಡಿದಂತಹ ಮಾತುಗಳು ನನ್ನಿಂದ ಉತ್ತರವನ್ನ ಪಡೆಯುವ ಯೋಗ್ಯತೆಯನ್ನ ಪಡೆದಿಲ್ಲ. ಅನಧಿಕಾರಿಯಾದಂತಹ ನೀನು ನಿನ್ನ ಚಾಪಲ್ಯದಿಂದ ಆಡುವ ಮಾತುಗಳಿಗೆ ರಘುವಂಶೀಯರು ಉತ್ತರ ಕೊಡುತ್ತಾರೆ ಅಂತ ನೀನು ನಿರೀಕ್ಷಿಸಬಾರದು. ಸನಾತನಿಯೂ ಸತ್ಯಸಂಧನು ಧರ್ಮನಿಷ್ಠನೂ ಆದ ವ್ಯಕ್ತಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುವ ಎಲ್ಲ ಸಾಮರ್ಥ್ಯ, ಹೊಣೆಗಾರಿಕೆ ರಘುವಂಶದಲ್ಲಿ ಹುಟ್ಟಿದವರಿಗೆ ಇದ್ದೇ ಇರುತ್ತದೆ. ಕುಲಾಚಾರ, ಧರ್ಮಾಚಾರ
ಈ ಎರಡು ಶಬ್ದಗಳ ಅಡಿಯಲ್ಲಿ ಹ, ನೀನು ಮಾಡಿದ ತಪ್ಪುಗಳನ್ನು ನಿನಗೆ ನಾನು ತಿಳಿಸುತ್ತೇನೆ. ಹ, ಮೊದಲನೆಯದಾಗಿ ಹ, ಸೂರ್ಯವಂಶೀಯರೇ ಈ ಪ್ರಪಂಚಕ್ಕೆ ಹಾಕಿಕೊಟ್ಟಂತಹ ವಿವಾಹ ಬಂಧ ಎನ್ನುವಂತಹ ಸಾಂಸಾರಿಕ ಬಂಧದ ಸೀಮೆಯೊಳಗೆ ಹ. ನೀನು ವ್ಯವಹರಿಸದೆ ಹ. ನಿನ್ನ ತಮ್ಮನಿಗೆ ತಪ್ಪಿ ನಡೆದಿದ್ದಿ ಎನ್ನುವ ಕಾರಣಕ್ಕಾಗಿ ನೀನು ಅಪರಾಧಿ. ಹ, ದುಷ್ಟರನ್ನು ದಾನವರನ್ನು ಹ, ಪ್ರಮತ್ತರಾದಂತಹ ದೈತ್ಯ ಸ್ವಭಾವಗಳನ್ನು ಮೈಗೂಡಿಸಿಕೊಂಡ ವ್ಯಕ್ತಿಗಳನ್ನು ಹ. ಲೋಕಹಿತಕ್ಕಾಗಿ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಕೊಂದು ಕೆಡಹಬೇಕಾದದ್ದು ನ್ಯಾಯ. ಹ, ಇದನ್ನು ಸೂರ್ಯವಂಶದಲ್ಲಿ ಹ. ಹಲವರು ಈ ತನಕವೂ ಪರಿಪಾಲಿಸಿಕೊಂಡು ಬಂದಿದ್ದಾರೆ. ಹ. ಹೆಚ್ಚೇನು ಪರಮಪೂಜ್ಯರಾದಂತಹ ವಸಿಷ್ಠರು ವಿಶ್ವಾಮಿತ್ರರ ಕರಕಮಲ ಸಂಜಾತನಾಗಿ ಹ. ನಾನು ಇದನ್ನೇ ಪರಿಪಾಲಿಸಿಕೊಂಡು ಬಂದಿದ್ದೇನೆ. ಓಹೋ. ಕುಲಾಚಾರ ಎಂಬ ಶಬ್ದದ ವ್ಯಾಪ್ತಿಗೆ ನಿನಗೆ ಹೇಳುವ ಮಾತು, ಹ, ನಮ್ಮ ವಂಶದ ನೆಗಳತೆ ಏನು? ಹ. ಇಕ್ಷ್ವಾಕೂಣಾಂ ಇಯಂ ಭೂಮಿ ಹ. ಸಶೈಲ ವನಕಾನನ. ಸರಿ. ಅಲ್ಲಿಯವರೆಗೆ ಸೂರ್ಯ ಕಿರಣವು ಪ್ರಸರಿಸುತ್ತದೆಯೋ ಹ. ಅಲ್ಲಿಯವರೆಗೂ ಸತ್ಯ ನ್ಯಾಯ ಧರ್ಮವನ್ನು ಪರಿಪಾಲಿಸುವುದು ನಮ್ಮ ವಂಶಕ್ಕಿದ್ದಂತಹ ಬಿರುದು. ಹ. ಆ ಬಿರುದಿನನ್ವಯ ನೀನು ನಿನ್ನ ತಮ್ಮನಿಗೆ ತಪ್ಪಿ ನಡೆದಿದ್ದಿ ಎನ್ನುವುದಕ್ಕಾಗಿ ನಿನಗೆ ಈ ಶಿಕ್ಷೆಯನ್ನು ಕೊಟ್ಟಿದ್ದೇನೆ. ಹ. ಒಂದಲ್ಲ, ಹ. ನ್ಯಾಯಪೀಠದಲ್ಲಿ ಕುಳಿತು ನಿನಗೆ ಶಿಕ್ಷೆಯನ್ನು ವಿಧಿಸುವಾಗ ಹ. ಹಲವು ರೀತಿಯಲ್ಲಿ ನೋಡಿದ್ದೇನೆ. ಓಹೋ. ಮರದ ಮರೆ ನನಗೊಂದು ನೆಪ ಮಾತ್ರ. ಹ. ನನಗೆ ಬಾಣ ಬಿಡುವುದಕ್ಕೆ ಮರವೇನು ಬಂತು? ಹ. ಬೇರೆ ಯಾವುದೇ ಮರೆವು ನನಗೆ ಬೇಕಾಗಿರಲಿಲ್ಲ. ಓಹೋ. ನಿನ್ನ ವಿಷಯದಲ್ಲಿ ಹ. ಲೋಕದ ಮಾತೇನು ಎನ್ನುವುದನ್ನು ಮೊದಲು ತಿಳಿದಿದ್ದೇನೆ. ಹ. ಕಬಂಧ ನಿನ್ನ ಕುರಿತಾಗಿ ಆಡಿದ್ದಾನೆ. ಹ. ಧನುಪುತ್ರನಾದಂತಹ ಅವನು ಈ ಶರೀರವನ್ನ ಬಿಟ್ಟು ಪೂರ್ವ ಶರೀರವನ್ನ ಸೇರುವಾಗ ಹ. ಸುಗ್ರೀವನ ಸತ್ಯಸಂಧತೆಯನ್ನು ಹ. ನಿನ್ನ ದೌಷ್ಟ್ಯವನ್ನು ನನಗೆ ತಿಳಿಸಿದ್ದಾನೆ. ಓಹೋ. ಹಾಗೆಯೇ ಮುಂಬರಿದು ಶಬರಿಯನ್ನು ಹ. ಮತಂಗಾಶ್ರಮದಲ್ಲಿ ನಾನು ಕಂಡಿದ್ದೇನೆ. ಹ. ಹೆಣ್ಣಾಗಿ ತನ್ನ ಜೀವನವನ್ನು ಹ. ಸತ್ಯಕ್ಕಾಗಿ ಧರ್ಮಕ್ಕಾಗಿ ಮುಡುಪಾಗಿಟ್ಟಂತಹ ಸಾಧ್ವಿ ಶಿರೋಮಣಿ ಶಬರಿ, ಹ. ನೀನು ವರ್ತಿಸುವಂತಹ ರೀತಿ, ನಿನ್ನ ತಮ್ಮನಿಗೆ ನೀನು ತಪ್ಪಿ ನಡೆಯುತ್ತಿರುವಂತಹ ವಿಧಾನ, ಹ. ಇವುಗಳನ್ನು ನನಗೆ ವಿಶದೀಕರಿಸಿದ್ದಾಳೆ. ಓಹೋ. ನಿಮಗೆ ಯಾವ ಸಂಬಂಧವೂ ಇಲ್ಲದಿರುವಂತಹ ಹ. ಲೋಕದ ಎರಡು ಮಹಾಶಕ್ತಿಗಳು ನಿನ್ನ ವಿಷಯದಲ್ಲಾಡಿದ ಮಾತನ್ನು ನಾನು ಗ್ರಹಿಸಿದ್ದೇನೆ. ಹ. ಅಷ್ಟಲ್ಲದೆ ನಿಮ್ಮಿಬ್ಬರಿಗೂ ಸಂಬಂಧಿಯಾದಂತಹ ಹ. ಹನುಮಂತ ಪ್ರಾಜ್ಞನಿದ್ದಾನೆ. ಹ. ಯಾವವನು ತಾನಾಡುವ ಮಾತಿನಲ್ಲಿ ಹ. ಋಗ್ ಯಜು ಸಾಮವೇ ಮೊದಲಾದ ವೇದಗಳ ರೀತ್ಯ ವ್ಯಾಕರಣ ಶುದ್ಧವಾಗಿ ಸುಸ್ಪಷ್ಟವಾಗಿ ಸ್ಖಾಲಿತ್ಯವಿಲ್ಲದೆ ಮಾತನ್ನಾಡಬಲ್ಲನು. ಹ. ಅಂತಹ ಮೇಧಾವಿಯೂ ಸತ್ಯಸಂಧನೂ ಆದ ಹನುಮಂತನಿಂದ ನಿಮ್ಮಿಬ್ಬರಲ್ಲಿ ನಡೆದಂತಹ ಘರ್ಷಣೆ ಏನು, ಸಂಘರ್ಷ ಏನು, ಅದರಲ್ಲಿ ನಿನ್ನ ತಪ್ಪೇನು ಎನ್ನುವುದನ್ನು ಮನಗಂಡಿದ್ದೇನೆ. ಹ. ಹೀಗೆ ಮೂವರಿಂದಲೂ ವಿಷಯವನ್ನು ಸಂಗ್ರಹಿಸಿದ ನಾನು ಹ. ನಾಲ್ಕನೆಯದಾಗಿ ಹ. ನ್ಯಾಯಪೀಠ ತಾನು ಕಣ್ಣಿನಿಂದ ಕಾಣಬೇಕು ಅಪರಾಧಿಯ ತಪ್ಪನ್ನು ಎಂಬ ತತ್ವೇನ ಹ. ಮೊದಲ ಯುದ್ಧದಲ್ಲಿ ಹ. ನಿನ್ನ ಅಂತರಂಗವನ್ನ ಕಂಡಿದ್ದೇನೆ. ಓಹೋ. ನಾನು ಸತಿಯ ಕೊಡೆನು ಎಂಬ ನಿನ್ನ ಮಾತು ಹ. ನೀನು ರುಮೆಯನ್ನ ಹೇಗೆ ನಡೆಸಿಕೊಂಡಿದ್ದಿ ಎನ್ನುವುದಕ್ಕೆ ಸ್ಪಷ್ಟವಾದ ಉದಾಹರಣೆ. ಓಹೋ. ನಿನ್ನ ತಮ್ಮನ ಮೇಲೆ ನೀನು ಆಡುತ್ತಿರುವಂತಹ ಮಾತುಗಳು, ಹ. ನೀನು ಮಾಡುತ್ತಿರುವಂತಹ ದೌರ್ಜನ್ಯವು, ಇವುಗಳನ್ನೆಲ್ಲ ಪರಾಂಬರಿಸಿ ನೀನು ಅಪರಾಧಿ ಎನ್ನುವುದನ್ನು ತೀರ್ಮಾನಿಸಿದ್ದೇನೆ. ಹ. ಸೂರ್ಯವಂಶೀಯರು ಒಬ್ಬ ವ್ಯಕ್ತಿಯನ್ನು ಅಪರಾಧಿ ಅಂತ ತಿಳಿದ ಮೇಲೆ ಹ. ಅವನನ್ನ ವಿಚಾರಣೆಗೆ ಕರೆದುಕೊಳ್ಳುವುದಕ್ಕೆ ಹಲವು ವಿಧಗಳು. ಹ. ಒಂದು, ಹ. ದೂತರ ಮುಖೇನ ಹೇಳಿ ಕಳುಹುವುದು. ಹ. ಬಾರದಿದ್ದರೆ ಹ. ಬಂಧಿಸಿ ಕರೆತರುವುದು. ಹ. ಈಗ ನಾನು ಮಾಡಿದ ಕೆಲಸವು ಅದೇ ಆಗಿದೆ. ಹ. ನೀನು ಪ್ರಮತ್ತನಾಗಿ ಹ. ನಾನು ಸೂರ್ಯವಂಶದ ಕುಮಾರನಾಗಿ ಈ ಪ್ರದೇಶಕ್ಕೆ ಬಂದುದನ್ನು ತಿಳಿಯಲೇ ಆರದಿದ್ದವನು ಹ. ಈಗ ಗೂಢಚಾರರ ಮುಖೇನ ಹಲವು ವಿಷಯಗಳನ್ನು ತಿಳಿದಿದ್ದೇನೆ ಅಂತ ಹೇಳುವವನಿಗೆ ಹ. ನಾನು ಲಕ್ಷ್ಮಣನು ಪಂಪಾತೀರಕ್ಕೆ ಬಂದ ವಿಷಯವಾಗಲಿ ಹ. ಸುಗ್ರೀವನೆಡೆಗೆ ಬಂದ ವಿಷಯವಾಗಲಿ ಹ. ತಿಳಿಯಲಿಲ್ಲ. ಹ. ತಿಳಿದರೂ ತಿಳಿಯದೆಯೋ ಇದ್ದರು ಹ. ನಿನ್ನ ದೌರ್ಜನ್ಯವೇನು ಎನ್ನುವುದನ್ನು ಮನಗಂಡಿದ್ದೇನೆ. ಹ. ಆದುದರಿಂದ ಹ. ನೀನು ಮಾಡಿದ ಅಪರಾಧಕ್ಕೆ ಹ. ತಮ್ಮನ ಹೆಂಡತಿ ಮಗಳಿಗೆ ಸಮಾನ. ಅಲ್ಲ, ಯಾವ ಅಪರಾಧ ಅಂತ? ತಮ್ಮನ ಹೆಂಡತಿಗೆ ತಪ್ಪಿ ನಡೆದದ್ದು ಹ. ಅದು ಅಕ್ಷಮ್ಯ ಅಪರಾಧ. ಹ. ಮಗಳಿಗೆ ಸಮಾನಳಾದಂತಹ ಹೆಣ್ಣನ್ನು ಹ. ತನ್ನ ಅಂಕೆಗೆ ಒಳಪಡಿಸಿಕೊಳ್ಳುವುದು ಪುರುಷನಿಗಿದ್ದಂತಹ ಅತಿದೊಡ್ಡ ತಪ್ಪು. ಹ. ಆದುದರಿಂದ ಅದಕ್ಕೆ ಮರಣದಂಡನೆಯೇ ಶಿಕ್ಷೆ. ಹ. ಹೀಗಿದ್ದು ಹ. ನೀನು ತಮ್ಮನನ್ನ ಒಪ್ಪಿಕೊಂಡು ಬದುಕಬಲ್ಲೆಗಂತಾದರೆ ಹ. ಮುಂದಿನ್ನು ಹ. ಯಾರು ನೀನು ಹ. ಮುಂದಿನ
ಬದುಕಬೇಕೆಂಬಾಸೆಯುಂಟೆ ಮುಂದಿನ್ನು ಬದುಕಬೇಕೆಂಬಾಸೆಯುಂಟೆ ಹಿಂದೆ ಕರೆವೆ ಬಾಣವದು ನೋಯದಂತೆ ಹಿಂದೆ ಕರೆವೆ ಬಾಣವದು ನೋಯದಂತೆ ಒಂದೇ ಬುದ್ಧಿಯುಳೆಲ್ಲ ಸತ್ಯವ ಬಿಡದೆ ಚಂದವಾಗಿರುವುದು ಸರ್ವರು ಕಡೆಗೆ ಚಂದವಾಗಿರುವುದು ಸರ್ವರು ಕಡೆಗೆ ವಾನರ ಅಧಿಪತಿ ಕೇಳನ್ನ ಮಾತಾ ವಾಲಿ, ರಾಮ, ನೀನು ಮಾಡಿದ ತಪ್ಪು ನಿನಗೆ ಮನವರಿಕೆಯಾಯಿತು ಎಂತಾದರೆ ಹಾ, ಪಶ್ಚಾತ್ತಾಪವು ಅದಕ್ಕೊಂದು ಪರಿಹಾರಗಳಲ್ಲೊಂದು. ಪಶ್ಚಾತ್ತಾಪದಿಂದ ನೀನು ತನ್ನ ತಮ್ಮನೊಂದೇ ಬದುಕುತ್ತೀ ಎಂಬ ಮಾತು ನಿನ್ನದಾದರೆ, ನಾನು ಬಿಟ್ಟ ಬಾಣವನ್ನ ತಾನು ಹಿಡಿದಿದ್ದೇನೆ ಅಂತ ಹೇಳುತ್ತೀಯಲ್ಲ, ನೀನು ಹಿಡಿದಿದ್ದಲ್ಲ. ಆ ಬಾಣದ ವೇಗವನ್ನು ನಿಷ್ಕರ್ಷಿಸಿಯೇ ನಾನು ಬಿಟ್ಟವನಿದ್ದೇನೆ. ನೀನು ಕೈ ಬಿಟ್ಟರೂ ಆ ಬಾಣ ಮುಂದಕ್ಕೆ ಹೋಗಲಾರದು ಅಥವಾ ಹಿಂದಕ್ಕೆ ಬರಲಾರದು. ನಾನು ಕರೆದರೆ ಆ ಬಾಣ ಹಿಂದಕ್ಕೆ ಬಂದೀತು. ಹೇಗೆ ಬಂದಿತ್ತು? ಬಾಣವನ್ನ ಹಿಂದೆ ಕರೆಯಬಲ್ಲೆ, ಬಾಣವದು ನೋಯದಂತೆ. ನೆನಪಿಡು, ಸಜೀವ ಶರ ನನ್ನದು. ಬಾಣಕ್ಕೊಂದು ಕರ್ತವ್ಯವನ್ನು ಹೊಣೆಗಾರಿಕೆಯನ್ನು ನಿರ್ದೇಶಿಸಿ ಬಿಟ್ಟೆನಾದರೆ, ತನ್ನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಅದು ವಿಫಲವಾದರೆ ಅದು ನೋಯುತ್ತದೆ. ನೀನು ನೋಯುತ್ತಿ ಎನ್ನುವುದು ನನಗೆ ವಿಷಯವೇ ಅಲ್ಲ. ಬಾಣವದು ನೋಯದಂತೆ ಹಿಂದಕ್ಕೆ ಕರೆಯುತ್ತೇನೆ. ಗುರಿ ಮುಟ್ಟಲಾರದೆ ಹಿಂದೆ ಬಂದೆ ಎಂದು ಬಾಣವದು ನೊಂದರೆ ಅದು ನನಗೆ ನೋವಾಗುತ್ತದೆ. ನನ್ನ ಮೂಡಿಗೆಯಿಂದ ಹೊರ ಹಾಕಲ್ಪಟ್ಟಂತಹ ಬಾಣ ಎಂದೂ ಗುರಿಯನ್ನ ಮುಟ್ಟದೆ ಬಂದುದೇ ಇಲ್ಲ. ಆದರೂ ನಿನಗೆ ವಿಶೇಷವಾದ ಅನುಗ್ರಹ ರೂಪವಾದ ಮಾತೇಳುವುದು ಏನು? ಬಾಣವದು ನೋಯದಂತೆ ಹಿಂದೆ ಕರೆಯುತ್ತೇನೆ. ಸರಿ, ಹೇಳು. ತಮ್ಮನನ್ನ ಅಪ್ಪಿಕೊಂಡು ಮೊದಲಿನಂತೆ ಪ್ರೀತಿಯಿಂದ ಸಹೋದರಿಯ ವಾತ್ಸಲ್ಯದಿಂದ ಬದುಕಬಲ್ಲೆಯಾ? ಹೇಳು ಹೇಳು. ಕರುಣವಿದ್ದರೆ ಸಾಕೋ ಶ್ರೀರಾಮ, ನಿನ್ನ ಪಾದದ ಕರುಣ ಇದ್ದರೆ ಸಾಕು. ಮೂರು ದಿನದ ಸಂಸಾರ ಶಾಶ್ವತವಲ್ಲ, ಮೂರು ದಿನದ ಸಂಸಾರ ಶಾಶ್ವತವಲ್ಲ. ಘೋರ ಪಾಪಗಳ ಸಂಹಾರ ಮಾಡುವುದೊಂದು, ಭೂತ ಪಂಚಕದೇಗ ಏತಕಿಷ್ಟರ ಮೋಹ, ಚೇತನಾತ್ಮಕ ವಿಷ್ಣು ಶ್ರೀ ನರಗರಿಯೇ ತಂದೆ ತಾಯಿಗಳೆಂಬುದೊಂದು ಸ್ವಪ್ನ ವಿಚಾರ. ಕರುಣ ಇದ್ದರೆ ಸಾಕೋ ಶ್ರೀರಾಮ, ಕರುಣ ಇದ್ದರೆ ಸಾಕೋ. ರಾಮ, ವಾಲಿ, ನಿನ್ನ ದಾಷ್ಟ್ಯಕ್ಕೆ ಸೋಲುವವನಲ್ಲ. ಆದರೆ ದಾಷ್ಟ್ಯಕ್ಕಿಂತ ಹಿಂದಿನದಾದಂಥ ಒಂದು ಮಾತನ್ನು ಹೇಳಿದೆಯಲ್ಲ ನೀನು ತಪ್ಪು ಮಾಡಿದ್ದೀಯೆ ಅಂತ ಹೇಳಿದರೆ ಪ್ರಶ್ನಿಸಬಲ್ಲೆ, ಬೇಕಾದಷ್ಟು ಇದೆ. ಅದಕ್ಕೆ ನಾನು ಇವತ್ತು ಪ್ರಶ್ನಿಸುವುದಿಲ್ಲ. ಆದರೆ ಒಂದು ಮಾತನ್ನು ಹೇಳಿದೆಯಲ್ಲ, ಬದುಕಿಸಬಲ್ಲೆ ಅಂತ. ಹೌದು.
ಇನವಂಶದ ಶ್ರೇಷ್ಠತೆಯೇ ಬದುಕಿಸುವುದು ಹೊರತಾಗಿ ಕೊಲ್ಲುವುದಲ್ಲ. ದೇವತೆಗಳು ಕೂಡ ಬದುಕಿಸಲಿಕ್ಕಾಗಿಯೇ ಮನುಷ್ಯರನ್ನ ಸೃಷ್ಟಿಸ್ತಾರೆ, ಅನುಗ್ರಹ ಮಾಡಲಿಕ್ಕಾಗಿಯೇ. ಯಾವಾತನಿಗೆ ಅನುಗ್ರಹ ಮಾಡ್ತೇನೆ, ಹೊಡೆಯಬಲ್ಲೆ ನಿನ್ನನ್ನ, ಆದರೆ ಹೊಡೆಯಲಾರೆ, ಬದುಕಿಸ್ತೇನೆ, ಬದುಕಿಕೋ ಅಂತ ಒಬ್ಬ ಹೇಳ್ತಾನಲ್ಲ, ಅವ ದೊಡ್ಡವ ಅಂತ ನೀನು ನಮಸ್ಕಾರ ಮಾಡ್ತೇನೆ, ಕರುಣ ಇದ್ದರೆ ಸಾಕು ಅಂತ. ಹೀಗೆ ನಮಸ್ಕಾರ ಮಾಡುವಂತ ಹೊತ್ತಿನಲ್ಲಿ ಒಮ್ಮೆ ನಿನ್ನನ್ನ ಎತ್ತರಕ್ಕೆ ನೋಡ್ತಾ ಇದ್ದೇನೆ. ಆ ಕಾಲ ನೆನಪಾಯ್ತು ರಾಮ ನನಗೆ. ಯಾವುದದು? ಒಂದು ಕಾಲಕ್ಕೆ ಸಮುದ್ರ ಮಥನದ ಹೊತ್ತಿನಲ್ಲಿ ದೇವದಾನವರೆಲ್ಲರೂ ಕೂಡ ಬಳಲಿ ಹೋಗಿರುವಂತ ಆ ಸಂದರ್ಭ ಅದು. ನನ್ನ ಕೈಯಲ್ಲೇ ನೇರವಾಗಿ ಹಿಡಿದು ಮಂದರ ಪರ್ವತವನ್ನು ಕಡೆಯುತ್ತಾ ಇದ್ದೆ ನಾನು. ಹೌದು, ನಿರ್ವಿಘ್ನವಾಗಿ ಸಾಗಲಿ ಅಂತ. ನನ್ನ ಆ ಪರಾಕ್ರಮಕ್ಕೆ ಮೆಚ್ಚಿರುವಂತಹ ದೇವತೆಗಳಲ್ಲಿ ಎಲ್ಲರೂ ಕೂಡ ಪ್ರಸನ್ನರಾಗಿ ನನ್ನನ್ನು ಅನುಗ್ರಹಿಸಿದರು. ನನ್ನ ಜನಕರಿಗೆ, ನನ್ನ ಹುಟ್ಟಿಗೆ ಕಾರಣನಾಗಿರುವಂತಹ ಇಂದ್ರ ಈ ಕಾಂಚನ ಮಾಲೆಯನ್ನು ಅನುಗ್ರಹಿಸಿದ. ಹೀಗೆ ನಾನು, ನನಗೆ ಯಾರೂ ಸಮ ಇಲ್ಲ ಅಂತ ತಿಳಿದುಕೊಂಡಾಗ ಮೂಲೆಯಲ್ಲಿ ನಿಂತುಕೊಂಡು ಒಬ್ಬ ಕಪ್ಪನೆಯವ ನಗ್ತಾ ಇದ್ದಾನೆ. ಯಾರು ಅಂತ ಹೀಗೆ ನೋಡಿದೆ. ಹೋದೆ ನಾನು. ನೀನು ಯಾರು ಕೇಳಿದೆ. ಹೇಳಿದ, ನಿನ್ನನ್ನು ನೋಡಿ ಮೆಚ್ಚಿದ್ದೇನೆ, ನಿನಗೆ ವರ ಕೊಡ್ತೇನೆ ಅಂದ. ನಾನು ಹೇಳಿದೆ, ನಾನೇ ನಿನಗೆ ವರ ಕೊಡ್ತೇನೆ ಅಂತ. ನೀನು ಏನು ಬೇಕು ಕೇಳಿ, ಇಷ್ಟೆಲ್ಲ ಪರಾಕ್ರಮವನ್ನು ಮಾಡಿದ್ದೇನೆ, ಇಡೀ ದೇವದಾನವರೆಲ್ಲ ಹೆದರಿಕೊಂಡು ಕುಳಿತಾಗ ನಾನೇ ಮಾಡಿ ತೋರಿಸಿದ್ದೇನೆ. ನೀನೇನು ಮಾಡುವುದು, ನಿನಗೇನು ಬೇಕು ಹೇಳು, ನಾನೇ ಕೊಡ್ತೇನೆ, ನನ್ನ ಹತ್ರ ಉಂಟು, ಸಾಕಾಗದೇ ಇದ್ರೆ ಬೇರೆ ಏನು ಬೇಕಾದ್ರೂ ಕೇಳು ಅಂದೆ. ಅವ ಹೇಳಿದ, ನಿನ್ನ ಪ್ರಾಣ ಕೊಡು ಅಂದ. ಕೊಟ್ಟೆ ಅಂದೆ. ಆಗ ಆತ ಹೇಳಿದ, ಈಗ ಬೇಡ, ಬೇಕಾದಾಗ ತೆಗೆದುಕೊಳ್ಳುತ್ತೇನೆ ಅಂತ. ಹಾಗೆ ನೋಡ್ತಾ ನೋಡ್ತಾ ನಿನ್ನನ್ನು ನೋಡಿದಾಗ ಇಷ್ಟು ಯುಗಗಳ ಪರ್ಯಂತರವಾಗಿ ವಾಲಿ ಬದುಕಿದರು. ಇವತ್ತದು ನೆನಪಾಯ್ತಲ್ಲ ನಿನ್ನನ್ನು ನೋಡಿದ ತಕ್ಷಣದಲ್ಲಿ. ರಾಮ, ಏನೋ ಗೊತ್ತಿಲ್ಲ, ಆ ರೀತಿಯಾದಂಥ ದೇಹದ ಆ ಸಾದೃಶ್ಯ ನಿನ್ನಲ್ಲಿಯೂ ರೂಪ ಸಾದೃಶ್ಯ ಕಾಣ್ತಾ ಇದೆ. ಆದರೆ ಕರುಣವಿದ್ದರೆ ಸಾಕು ಅಂತೇಳಿ ಹೇಳಿದಾಗ ಎದೆಯಲ್ಲಿ ಕರುಣೆ ಉಕ್ಕಿ ಬರ್ತಾ ಇದೆ ನನ್ನಲ್ಲಿಯೂ. ಹಾಗಾಗಿ ಇದು ತನಕ ಬದುಕಿದ್ದೇನೆ. ಜೀವನದಲ್ಲಿ ಒಂದೇ ಒಂದು ಗಾಯಗಳಿಲ್ಲದ ಬದುಕಿದ ಈ ದೇಹದಲ್ಲಿ ಇವತ್ತೊಂದು ಈ ಗಾಯವನ್ನು ಹೊತ್ತಿಕೊಂಡು ಭೂಮಿಗೆ ಬಿದ್ದಿದ್ದೇನೆ ಎನ್ನುವಂಥ ಮಾತುಗಳನ್ನು ಕೇಳುತ್ತಾ ಲೋಕದಲ್ಲಿ ಬದುಕುವುದಕ್ಕಿಂತ ಯಾವಾತನನ್ನು ಸ್ಮರಿಸಿಕೊಂಡ್ರೆ, ಯಾವಾತನಲ್ಲಿ ನಾನು ಇಟ್ಟಿದ್ದೇನೋ ಆ ಪ್ರಾಣವನ್ನು ಒತ್ತೆ ಇಟ್ಟಿದ್ದೇನೋ, ಕೊಟ್ಟಂತ ಹೊತ್ತಿನಲ್ಲಿ ಅವನೇ ಬಂದು ನಾನು ಒತ್ತೆ ಇಟ್ಟಂತ ಪ್ರಾಣವನ್ನು ಕೊಡು ಅಂತ ಕೇಳಿದರೆ ಯಾತಕ್ಕೆ ಹಿಂದೆ ಸರಿಬೇಕು ಹೇಳು? ಕೊಡಬೇಕಾದದ್ದು. ಲೋಕದಲ್ಲಿ ಬದುಕುವುದು ಯಾತಕ್ಕಾಗಿ? ಹೆಂಡರು ಮಕ್ಕಳಿಗಾಗಿ. ಹೆಂಡರು ಮಕ್ಕಳು ಅಂತ ನಾವೆಲ್ಲ ಹೇಳಿಕೊಳ್ತಾ ಇರ್ತೇವೆ, ಆತ್ಮೀಯತೆಯಿಂದ ಆಲಂಗಿಸಿಕೊಳ್ತೇವೆ. ಇರುವಂತ ನಾನು 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 ಎನ್ನುವಂತವ ಅವರು ಅವರು ಅವ ಅವ ಎನ್ನುವವ ಮೃತನಾದ ಮೇಲೆ ತಕ್ಷಣದಲ್ಲಿ ಅದು ಆಗಿಬಿಡುತ್ತದೆ. ಹೆಂಡತಿಯೂ ಇಲ್ಲ, ಮಕ್ಕಳೂ ಇಲ್ಲ, ಬಂಧುಗಳು ಇಲ್ಲ, ಯಾವುದೂ ಇಲ್ಲ, ದೇಹವೂ ಕೂಡ ಇಲ್ಲ, ಬಿದ್ದು ಹೋಗ್ತವೆ. ಇರುವುದು ಯಾವುದು? ಯಾವುದನ್ನು ಎಲ್ಲಿಗೆ ಸೇರಬೇಕೋ ಅದೇ ಇರ್ತದೆ. ಸೇರಲಿಕ್ಕೆ ಪರಿತಪಿಸುವಂಥ ಜೀವ ತಾನೇ ಕರೆದುಕೊಂಡು ಸೇರಿಸ್ತೇನೆ ನಿನ್ನನ್ನು, ನನ್ನಲ್ಲಿ ಬಾ ಅಂತ ಕೇಳಿದರೆ ಬೇಡ ಅಂತೇಳಿ ಹೇಳಲಿ. ಹೇಗೆ ಹೇಳಲಿ ರಾಮ? ಅಮೃತ ಭಾಂಡವನ್ನೇ ಎದುರಿನಲ್ಲಿ ಇಟ್ಟುಕೊಂಡು ಹುಳಿ ಹೆಂಡವನ್ನು ತೋರಿಸುತ್ತಾ ಇದು ಬೇಕು ಅದು ಬೇಕು ಅಂತೇಳಿ ಕೇಳಿದರೆ ವಿವೇಕಿಯಾದವ ಆರಿಸಿಕೊಳ್ಳುವಂತ ಮಾರ್ಗ ಅದಲ್ಲವ. ಹಾಗಾಗಿ ರಾಮ, ಹೆಚ್ಚು ಹೇಳುವುದಿಲ್ಲ, ನಿನ್ನ ಕರುಣೆ ಒಂದಿದ್ದರೆ ಸಾಕು ಅಂತ ಕೇಳ್ಕೊಳ್ತೇನೆ ರಾಮ. ಮತ್ತೇನೂ ಬೇಡ. ಕೊನೆಯದಾದಂಥ ಒಂದು ಮಾತು, ಮಗ ಸಣ್ಣವನಿದ್ದಾನೆ. ಇಲ್ಲೆಲ್ಲ ಏನಾಗ್ತದೋ ಗೊತ್ತಿಲ್ಲ. ನಾನೇ ನನ್ನ ಮಗನ ರೂಪದಲ್ಲಿ ಅವತರಿಸಿದ್ದೇನೆ, ಎಲ್ಲರೂ ಹೇಳ್ತಾ ಇರುವಂತದ್ದು. ಹಾಗಾಗಿ ನನ್ನ ಮಗನ ರೂಪದಲ್ಲಿ ನಾನು ಹುಟ್ಟಿರುವುದರಿಂದ, ಅದರಿಂದ ಮುಂದೆ ಸಾಗುವುದರಿಂದ ನಾವೆಲ್ಲ ಚಿರಂಜೀವಿಗಳಾಗಿರ್ತೇವೆ. ಹಾಗಾಗಿ ಈ ಚಿರಂಜೀವತ್ತು ಉಳಿಯಬೇಕು ಅಂತೇಳಾದ್ರೆ ಇಂದ್ರನಿಂದ ಹುಟ್ಟಿರುವಂತ ನಾನು ಇಂದ್ರನಿಗೆ ಅನುಕೂಲವಾದಂತ ಯಾವ ಕೆಲಸವನ್ನು ಮಾಡಲಿಲ್ಲ. ಆದರೆ ಆ ಕೆಲಸವನ್ನು ನನ್ನ ಮಗ ಮಾಡಬೇಕಲ್ಲ, ಅದನ್ನು ಅನುಗ್ರಹಿಸಬೇಕು ನೀನು. ಏನಾದರೂ ಸುಗ್ರೀವ ನಿನ್ನ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ಈ ದ್ವೇಷದಿಂದ, ನನ್ನ ಮೇಲಿನ ದ್ವೇಷದಿಂದ ಏನಾದರೂ ನನ್ನ ಮಗನಿಗೆ ಮಾಡಿದರೆ ರಾಮ, ನನ್ನ ಕುಡಿಯದು. ಒಂದು ಮಾತು ಹೇಳ್ತೇನೆ, ನನಗೆ ಈ ಕಾರಣದಿಂದ ಈ ತನಕ 3 ತಮ್ಮಂದಿರಲ್ಲ, ಅಂಗದನೂ ನನ್ನ ತಮ್ಮನೇ ಆದೀತು. ಹಾಗೆ ನೀನು ಬಯಸಿದ್ದನ್ನು ನಿನಗೆ ಕರುಣಿಸಿದ್ದೆ. ಈ ಇಲ್ಲಿಯ ತನಕ ರಾವಣನ ವಿರುದ್ಧವಾಗಿರುವಂತ ಹೋರಾಟಕ್ಕೆ ವಾಲಿ ನೆರವಾಗದೇ ಇರಬಹುದು, ಆದರೆ ನನ್ನ ಮಗನನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಲೋಕ ಅವನನ್ನು ನೆನಪಿಡಿಸಿಕೊಡುವಂತೆ ಅನುಗ್ರಹವನ್ನು ಮಾಡಿಕೊಡುದು. ಅವರವರ ಭಾಗ್ಯಕ್ಕನುಗುಣವಾಗಿ ಅವರ ಸೇವೆಯು ಸಲ್ಲಲ್ಪಡುತ್ತದೆಯೇ ಹೊರತು ನಾನು ಯಾರನ್ನೂ ಉಪಯೋಗಿಸಿಕೊಳ್ಳುವ ಸ್ವಭಾವದವನಲ್ಲ. ರಾಮ, ತಾಳಲಾರೆ, ಸರಳ ನುರಿಯನ್ನು ತಾಳಲಾರೆ, ಆಗಲಿ ಹಿಂದಕ್ಕೆ ಸೆಳೆದಿದ್ದೇನೆ. ಆದೀತು. ರಾಮ ರಾಮ ರಾಮ. ಜಯ ರಘು ರಾಮ, ಜಯ ಘನ
ಜಯ ಶ್ರೀರಾಮ ಶ್ರೀರಾಮ. ಇದುವರೆಗೆ ವಾಲಿಮೋಕ್ಷ ತಾಳಮದ್ದಲೆಯನ್ನು ನಡೆಸಿಕೊಟ್ಟಂಥ ಎಲ್ಲ ಕಲಾವಿದರಿಗೆ ಅತ್ಯಂತ ಪ್ರೀತಿ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.